ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಅರ್ಪಿಸುವಂತಹ ನಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ, ನಮ್ಮೊಂದಿಗೆ ಡಾಕ್ಟರ್ ಪಾರ್ವತಿ ಇದ್ದಾರೆ. ಇಂದಿನ ಕಾರ್ಯಕ್ರಮದ ಮೂಲಕ ಮೈಗ್ರೇನ್ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾರೆ. ಎಸ್, ತಲೆನೋವು ಅಂತ ಹೇಳ್ತೀವಿ ಮೈಗ್ರೇನ್ಗೆ, ಆದರೆ ಇದರಲ್ಲೂ ಕೂಡ ಹಲವಾರು ವಿಧಗಳಿದೆ. ಮೈಗ್ರೇನ್ ಅಂತ ಹೇಳಿದಾಗ ಈ ತಲೆನೋವು ಹೋಗೋದೇ ಇಲ್ವಾ ಲೈಫ್ ಲಾಂಗ್, ಹೇಗೆ ಅನ್ನುವಂತಹ ಪ್ರಶ್ನೆಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಕೂಡ ಇಲ್ಲಿ ಉತ್ತರಗಳನ್ನು ಪಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಹೋಮಿಯೋಪತಿ ನಿಮಗೆ ಬೆಂಗಳೂರಿನಲ್ಲಿ 2 ಶಾಖೆಗಳಿದೆ, ಮಲೇಶ್ವರ ಮತ್ತು ಜಯನಗರ್. ಇದಲ್ಲದೆ ಇನ್ನು ಮೈಸೂರು, ಹುಬ್ಬಳ್ಳಿ, ದಾವಣಗೆರೆ, ಶಿವಮೊಗ್ಗ, ಗುಲ್ಬರ್ಗ ಹೀಗೆ ಹಲವಾರು ನಮ್ಮ ಶಾಖೆಗಳಿದೆ. ನೀವು ಕೂಡ ನೇರ ಭೇಟಿ ಮಾಡಬಹುದು. ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಡಾಕ್ಟರ್, ಮೈಗ್ರೇನ್ ಅಂದರೆ ಏನು? ಸಾಮಾನ್ಯವಾಗಿ ಮೈಗ್ರೇನ್ ಅಂತ ಹೇಳಿದಾಗ ನಾವು ಕಾಮನ್ ಆಗಿ ಹೇಳೋದು ತಲೆನೋವು ಅಂತ ಹೇಳ್ತೀವಿ. ಆದರೆ ತಲೆನೋವು ಮೈಗ್ರೇನ್ಗೂ ಏನಾದರೂ ವ್ಯತ್ಯಾಸ ಇದೆಯಾ? ಅಂದರೆ ಏನಾದರೂ ವಿಭಿನ್ನವಾಗಿ ನಾವು ಇದರಲ್ಲಿ ಡಿಸ್ಟಿಂಗ್ವಿಷ್ ಮಾಡ್ಬೋದಾ? ಫಸ್ಟ್ ಆಫ್ ಆಲ್ ಅಲ್ವಾ, ಈಗ ನೋಡಿ, ನೀವು ಹಲವಾರು ಕಡೆ ಹೋಗಿರ್ತೀರಾ, ಕೇಳಿರ್ತೀರಾ. ಹೇಗೆ ಹೇಳ್ತಾರೆ ಜನ ಅಂದರೆ, ನನಗೆ ಈ ಜನಕ್ಕೆ ನೋಡಿದ್ರೇ ತಲೆನೋವು ಬರುತ್ತೆ, ಈ ಕ್ರೌಡಲ್ಲಿ ಹೋದರೆ ತಲೆನೋವು ಬರುತ್ತೆ, ಅದನ್ನು ತಿಂದರೆ ತಲೆನೋವು ಬರುತ್ತೆ ಅಂತ ಹೇಳ್ತಾರೆ. ಸೊ ತಲೆನೋವು ಅನ್ನೋದಲ್ವ ಎಷ್ಟು ಕಾಮನ್ ಆಗಿದೆ ಅಂತಂದರೆ, ಪ್ರತಿಯೊಂದಕ್ಕೂ ಕೂಡ ತಲೆನೋವು ಅಂತ ಒಂದು ಹಾಕ್ಬಿಡ್ತಾರೆ. ಸೊ ನನಗೆ ಕ್ರೌಡಲ್ಲಿ ಹೋದರೂ ಕೂಡ ತಲೆನೋವು ಬರುತ್ತೆ, ಟೆಂಪಲಿಗೆ ಹೋದರೆ ತಲೆನೋವು ಆಗುತ್ತೆ. ಸೊ ಇಷ್ಟು ಕಾಮನ್ ಆಗಿ ಈ ಪದನ ಯೂಸ್ ಮಾಡ್ತಾರೆ, ತಲೆನೋವು ಅನ್ನೋದು. ಸೊ ಹಾಗಾಗಿ ಈಗ ಕೆಲವು ಪೇಷಂಟ್ ಹೇಳ್ತಾರೆ, ಅಥವಾ ನಾವು ಸಾಮಾನ್ಯವಾಗಿ ನಮ್ಮ ಫ್ರೆಂಡ್ಸ್ ಹತ್ರನೂ ಕೂಡ ನೋಡ್ತೇವೆ, ಆ ಮನುಷ್ಯ ಅಂದರೆ ನನಗೆ ತಲೆನೋವು, ಇದಂದರೆ ನನಗೆ ತಲೆನೋವು ಅಂತ ಹೇಳ್ತಾರೆ. ಸೊ ಇಷ್ಟು ಕಾಮನ್ ಆಗಿ ವರ್ಡ್ ತಲೆನೋವು ಅಂತ ನಾವು ಬಳಸ್ತೇವೆ ಅಂದಾಗ, ತಲೆನೋವು ಅಂದಾಗ ಬ್ರೇನಿಗೆ ರಿಲೇಟೆಡ್ ಇರುತ್ತೆ ಇದು. ಸೊ ನಾವು ಮೈಗ್ರೇನ್ ಅಂತಲೂ ಹೇಳ್ತೇವೆ. ಸುಮಾರು ಜನ ಪೇಷಂಟ್ಸ್ ತಲೆನೋವು ಇರುತ್ತೆ ಅವರಿಗೆ. ಸೊ ತಲೆನೋವಿಗೆ ಅವ್ರೇನು ಅಂದ್ಕೊಳ್ತಾರೆ, ಇದು ಮೈಗ್ರೇನೇ ಇದೆ. ಸೊ ಎಲ್ಲ ತಲೆನೋವು ಮೈಗ್ರೇನ್ ಇರೋದಿಲ್ಲ ಫಸ್ಟ್ ಆಫ್ ಆಲ್. ಸೊ ಎಲ್ಲ ಮೈಗ್ರೇನು ಕೂಡ ನಾರ್ಮಲ್ ತಲೆನೋವು ಅಂತ ಇರೋದಿಲ್ಲ. ಯಾಕಂದರೆ ಕೆಲವು ಪೇಷಂಟ್ ಹೇಳ್ತಾರೆ, ಒಂದೇ ಕಡೆ ತಲೆನೋವಿದೆ, ಸೊ ಇದು ಪದೇ ಪದೇ ಬರ್ತಿರುತ್ತೆ, ಒಂದೇ ಕಡೆ ನೋವಾಗುತ್ತೆ, ಬಲಗಡೆ ಮಾತ್ರ ಇದೆ, ಎಡಗಡೆ ಇಲ್ಲವೇ ಇಲ್ಲ. ಸೊ ಇದನ್ನು ನೀವು ಹಾಗೆ ನೆಗ್ಲೆಕ್ಟ್ ಮಾಡೋ ಹಾಗೆ ಇರೋದಿಲ್ಲ. ಯಾಕಂದರೆ ಇದು ಮೈಗ್ರೇನ್ ಹೆಡೇಕ್ ಆಗ್ಬೋದು. ಸೊ ಒಂದು ಸೈಡ್ ಬರ್ತಾ ಇದೆ, ನೀವು ನಾರ್ಮಲ್ ತಲೆನೋವು ಇದೆ ಅಂತ ಬಿಡ್ತಾ ಹೋದರೆ ಇದು ಕಾಂಪ್ಲಿಕೇಶನ್ಸಿಗೂ ಕೂಡ ಹೋಗಿಬಿಡುತ್ತೆ. ಸೊ ಹಾಗೆ ಫಸ್ಟ್ ಆಫ್ ಆಲ್ ನಿಮಗೆ ತಲೆನೋವು ಅಂತ ನಾವು ಏನಕ್ಕೆ ಹೇಳ್ತೇವೆ, ಯಾವುದೇ ರೀತಿ ನಿಮಗೆ ಈಗ ಬ್ರೈನ್ ಸ್ಟೆಮ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಿದೆ, ಬ್ಲಡ್ ವೆಸಲ್ಸಿಗಾಗ್ಬೋದು, ನರಗಳಿಗಾಗ್ಬೋದು, ಅಥವಾ ಮಾಂಸಗಳಿಗಾಗ್ಬೋದು. ಸೊ ಬ್ರೈನಿಂದ ಕೆಳಗಡೆ ನಮ್ಮ ಕತ್ತು ಭಾಗದಲ್ಲಾಗ್ಬೋದು, ಅಥವಾ ಬೆನ್ನಿನ ಭಾಗದಲ್ಲಾಗ್ಬೋದು, ಈ ಯಾವುದೇ ರೀಜನಲ್ಲಿ ನಿಮಗೆ ಮಸಲ್ ಕಾಂಟ್ರಾಕ್ಷನ್ ಆಗ್ತಿದೆ. ಸೊ ಸುಮಾರು ಹೊತ್ತು ಕೂತ್ಕೊಂಡಿರ್ತೀರ, ಸುಮಾರು ಹೊತ್ತು ನಿಂತ್ಕೊಂಡೇ ಕೆಲಸ ಮಾಡ್ತಿರ್ತಾರೆ, ಕಂಪ್ಯೂಟರ್ಸ್ ನೋಡ್ತಿರ್ತಾರೆ. ಸೊ ಒಂದೇ ಸಮಯ ನಿಮಗೆ 3 hours 4 hours ಕೂತ್ಕೊಂಡು ಮಾಡಬೇಕಾದಾಗ ಈ ಮಸಲ್ಸ್ ಕಾಂಟ್ರಾಕ್ಷನ್ ಆಗುತ್ತೆ, ಅದರಿಂದನೂ ತಲೆನೋವು ಬರುತ್ತೆ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ತಲೆನೋವು ಅಂತ ನಾವು ಯಾವಾಗ ಹೇಳ್ತೇವೆ ಅಂದರೆ, ಒಂದು ಪ್ರೈಮರಿ ಅಂತ ಹೇಳ್ತೇವೆ, ಸೆಕೆಂಡ್ರಿ ಹೆಡೇಕ್ ಅಂತ ಹೇಳ್ತೇವೆ. ಅಂದರೆ ಈಗ ಪ್ರೈಮರಿ ಅಂದರೆ ನಾವು ಮೆದುಳಿಗೆ ಸಂಬಂಧಪಟ್ಟಿದ್ದಿದ್ರೆ, ಮೆದುಳಲ್ಲಿ ನಿಮಗೆ ರಕ್ತ ಚಲನೆ ಇರುತ್ತೆ, ನರಗಳದ್ದಿರುತ್ತೆ ಮತ್ತು ಮಾಂಸಗಳದ್ದಿರುತ್ತೆ. ಈ ಸಮಸ್ಯೆಗಳಿದ್ದರೆ ಪ್ರೈಮರಿ ಹೆಡೇಕ್ ಅಂತ ನಾವು ಹೇಳ್ತೇವೆ. ಸೆಕೆಂಡ್ರಿ ಹೆಡೇಕ್ ಅಂತಂದರೆ, ಈಗ ನೀವು ನೋಡಿರ್ತೀರ ಹಲವಾರು ಜನ ಪೇಷಂಟ್ಸ್ ನೈಟ್ ಎಲ್ಲ ಡ್ರಿಂಕ್ಸ್ ಮಾಡಿರ್ತಾರೆ, ನೆಕ್ಸ್ಟ್ ಡೇ ಹ್ಯಾಂಗ್ ಓವರ್ ಅಂತ ಹೇಳ್ತಾರೆ, ಸೊ ತಲೆನೋವು ಬಂದಿದೆ ಅಂತ ಹೇಳ್ತಾರೆ. ಸೊ ಇದು ನಾವು ಸೆಕೆಂಡ್ರಿ ಹೆಡೇಕ್ ಅಂತ ಹೇಳ್ತೇವೆ. ಅಥವಾ ಡಿಹೈಡ್ರೇಷನ್ ಅಂತ ಹೇಳ್ತೇವೆ. ಸೊ ನೀರಿನ ಅಂಶ ಬಾಡಿನಲ್ಲಿ ತುಂಬ ಕಡಿಮೆ ಇದೆ ಅಂದಾಗೂ ಕೂಡ ನಿಮಗೆ ಹೆಡೇಕ್ ತೋರಿಸುತ್ತೆ. ಕೆಲವೊಬ್ಬರಿಗೆ ನೀವು ಕೇಳಿರ್ತೀರ, ಹಸಿವು ಜಾಸ್ತಿ ಆಗಿರುತ್ತೆ, ಹಸಿವಾದಾಗ ಊಟ ಮಾಡದೇ ಇದ್ದಾಗೂ ಕೂಡ ತಲೆನೋವು ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲನೂ ನಾವು ಫಿಸಿಯಾಲಜಿಕಲ್ ಹೆಡೇಕ್ ಅಂತ ಹೇಳ್ತೇವೆ, ಅಥವಾ ತಲೆನೋವು ಅಂತ ಹೇಳ್ತೇವೆ. ಸೊ ಇದು ಎರಡೂ ಕೂಡ ಪ್ರೈಮರಿ ಹೆಡೇಕ್ ಅಂತಂದಾಗ, ಅಥವಾ ಫಸ್ಟ್ ರೀಸನ್ ನಾವು ನೋಡಿದಾಗ ಇದು ಮೆದುಳಿಗೆ ಸಂಬಂಧಪಟ್ಟಿದ್ದಿರುತ್ತೆ. ಸೆಕೆಂಡ್ರಿ ಹೆಡೇಕ್ ಅಂತಂದಾಗ ಇದು ಯಾವುದಾದ್ರೂ ಕಾಯಿಲೆ ಇದ್ದರೆ, ಸ್ಟ್ರೋಕ್ ಅಂತ ನಾವು ಹೇಳ್ತೇವೆ, ಅಥವಾ ಮೆದುಳಲ್ಲಿ ಕ್ಲಾಟ್ ಆಗಿದೆ ಅಂತ ಕೇಳಿರ್ತೀರ ನೀವು, ಎಲ್ಲೋ ಬ್ರೈನಲ್ಲಿ ಅವರಿಗೆ ರಕ್ತ ಹೆಪ್ಪುಗಟ್ಟಿದೆ ಅಂತ ಕೇಳಿರ್ತೀರ. ಸೊ ಇದು ಎಲ್ಲವೂ ಅಲ್ವಾ ಸೆಕೆಂಡ್ರಿ ಹೆಡೇಕ್ ಅಂತ ನಾವು ಹೇಳ್ತೇವೆ. ಸೊ ಈ ಥರದ ತಲೆನೋವು ನಾರ್ಮಲ್ ಆಗಿ ನಾವು ನೋಡ್ತಾ ಹೋಗ್ತೇವೆ. ಸೊ ಇದರಲ್ಲೂ ಕೂಡ ಒಂದು ಇಂಪಾರ್ಟೆಂಟ್ ಆಗಿರೋದು, ಅಥವಾ 80% ತಲೆನೋವು ನಾವು ಮೈಗ್ರೇನ್ ಅಂತ ಹೇಳ್ತೇವೆ. ಸೊ ಹಾಗಾಗಿನೇ ಸಾಮಾನ್ಯ ಜನ ಏನು ಹೇಳ್ಕೊಳ್ತಾರೆ, ಯಾವ ತಲೆನೋವು ಇದ್ದರೂ ಕೂಡ ಇದು ಮೈಗ್ರೇನೇ ಇದೆ ಹಾಗೆ ಮಾತಾಡ್ತಾರೆ. ಬಟ್ ಆ್ಯಸ್ ಆಫ್ ಹಾಗಿರೋದಿಲ್ಲ. ಯಾಕಂದರೆ ಮೈಗ್ರೇನಿಗೆ ಕೆಲವಾದಂಥದ್ದು ಲಕ್ಷಣಗಳಿವೆ. ಸೊ ಅದು ಇದ್ದರೆ ಮಾತ್ರ ಅದನ್ನು ನಾವು ಮೈಗ್ರೇನ್ ಹೆಡೇಕ್ ಅಂತ ಹೇಳ್ತೇವೆ. ಸೊ ನಾವು ನಾರ್ಮಲ್ ತಲೆನೋವು ನೋಡಬೇಕಾದಾಗ ಯಾವ ಭಾಗದಲ್ಲೂ ಕೂಡ ಇರ್ಬೋದು, ಹಣೆ ಭಾಗದಲ್ಲಾಗ್ಬೋದು, ಕತ್ತು ಭಾಗದಲ್ಲಾಗ್ಬೋದು, ತಲೆ ಮೇಲಾಗ್ಬೋದು. ಬಟ್ ಮೈಗ್ರೇನ್ ಹೆಡೇಕ್ ನಿಮಗೆ ಮೋಸ್ಟ್ ಆಫ್ ದ ಮೈಗ್ರೇನ್ ಹೆಡೇಕ್ ಒನ್ ಸೈಡೆಡ್ ಮಾತ್ರನೇ ಇರುತ್ತೆ. ಸೊ ಪ್ರತಿ ಸತೆನೂ ಕೂಡ ಒಂದೇ ಸೈಡೇ ಬರೋದು. ಆ್ಯಂಡ್ ಅದು ಬಂದರೆ ನಿಮಗೆ ಮೈಗ್ರೇನ್ ಹೆಡೇಕ್ 3 ಅವರಿಂದ 3 hours 3 ಗಂಟೆವರೆಗೂ ಇರೋದು ಸ್ಟಾರ್ಟ್ ಆಗೋದ್ರಿಂದ 72 hours ಅಂತ ಹೇಳ್ತೇವೆ. ಅಂದರೆ 4 ದಿವಸದವರೆಗೂ ಕೂಡ ಹೋಗ್ಬೋದು. ಸೊ ಹಾಗಾಗಿನೇ ಜನಕ್ಕೆ ಮೈಗ್ರೇನ್ ಹೆಡೇಕ್ ತುಂಬಾ ಪ್ರಾಬ್ಲಮ್ ಮಾಡೋದು, ಅದು ಒಂದು ಹೆಡೇಕ್ ಅವರಿಗೆ. ಒಬ್ರು ಕಾಲರ್ ಇದ್ದಾರೆ ನೋಡೋಣ ಡಾಕ್ಟರ್. ಹಲೋ, ನಮಸ್ಕಾರ. ಹಲೋ, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ರಾಜ್ಕುಮಾರ್, ಕೋಲಾರಿಂದ.
ಓಕೆ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ. ಹಲೋ, ಡಾಕ್ಟ್ರೇ ನಮಸ್ತೆ. ನಮಸ್ಕಾರ ರಾಜ್ಕುಮಾರ್ ಅವರೇ, ಹೇಳಿ. ಡಾಕ್ಟ್ರೇ ನಾನು ರಾಜ್ಕುಮಾರ್ ಅಂತ. ಹೇಳಿ ರಾಜ್ಕುಮಾರ್. ನಾನು ಕೆಲಸ ಹೋಟೆಲಲ್ಲಿ ಕೆಲಸ ಮಾಡ್ತೀನಿ. ಓಕೆ. ಸಿಕ್ಕಾಪಟ್ಟೆ ಟೆನ್ಷನ್ ಇದೆ. ಓಕೆ. ಒಂದು 37 ವಯಸ್ಸು ನನಗೆ. ಓಕೆ. ಓಕೆನಾ. ಸುಮಾರು ಜನ ನಮ್ಮಲ್ಲಿ ಬರ್ತಾರೆ, ಕಸ್ಟಮರ್ಸು, ಮಾತಾಡಬೇಕು, ಓಡಾಡಬೇಕು, ಟೈಮ್ ನಿದ್ರೆ ಇರಲ್ಲ, ಊಟ ಇರಲ್ಲ, ಒಂದೇ ಕಡೆ ತಲೆನೋವು ಬರುತ್ತೆ. ಬಂದರೆ ಯಾರ ಹತ್ರನೂ ಮಾತಾಡೋಕ್ಕಾಗಲ್ಲ, ಮಲಗೋಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ, ವಾಮಿಟ್ ಥರ ಆಗುತ್ತೆ. ಓಕೆ. ಎಷ್ಟು ವರ್ಷದಿಂದ ಇದೆ ರಾಜ್ಕುಮಾರ್ ಅವರೇ ನಿಮಗೆ? ಒಂದು 2.5 ವರ್ಷದಿಂದ ಇರ್ಬೋದು. ಓಕೆ. ಇದಕ್ಕೇನಾದರೂ ಮೆಡಿಸಿನ್ಸ್ ಮಾಡಿದ್ದೀರಾ ಮುಂಚೆ? ಮುಂಚೆ ಏನಿಲ್ಲ, ಇವಾಗ ರೀಸೆಂಟಾಗಿ ಒಂದು 6 ತಿಂಗಳಿಂದ ತೊಗೋತಾ ಇದ್ದೀನಿ ಡಾಕ್ಟ್ರೆ. ಟ್ಯಾಬ್ಲೆಟ್ ಕೊಡ್ತಾ ಇದ್ದಾರೆ. ಅವ್ರೇನಂತಾರಂದರೆ ಬಂದಾಗ ತೊಗೊಳ್ಳಿಲ್ಲ ಅಂದರೆ ಬೇಡ ಅಂತ ಹೇಳ್ತಾರೆ. ಹೌದು, ಬಟ್ ಏನಾದರೂ ರಿಪೋರ್ಟ್ಸ್ ಆಗಲಿ ಅಥವಾ ಅದಕ್ಕೆ ಏನಾದರೂ ಪರೀಕ್ಷೆಗಳು ಮಾಡಿದ್ದೀರಾ? ಇಲ್ಲ ಡಾಕ್ಟ್ರೆ, ಏನಂಥದ್ದೇನು ಮಾಡಿಸಿಲ್ಲ. ಓಕೆ. ಫಸ್ಟ್ ಆಫ್ ಆಲ್ ರಾಜ್ಕುಮಾರ್ ಅವರೇ, ನೀವು ಏನು ಹೇಳ್ತಿದ್ದೀರಾ ನೋಡಿ, ನಿಮ್ಮ ಪ್ರೊಫೆಷನ್ ಹೋಟೆಲಲ್ಲಿ ಕೆಲಸ ಮಾಡೋದು, ತುಂಬ ಟೆನ್ಷನ್ಸ್ ಇರುತ್ತೆ ಅಂತ. ಈ ಟೆನ್ಷನ್ಸಿಗೆ ನಾವು ಟೆನ್ಷನ್ ಹೆಡೇಕ್ ಅಂತ ಹೇಳೋದು, ಅಥವಾ ಟೆನ್ಷನ್ ಮೈಗ್ರೇನ್ ಅಂತಲೂ ಬರುತ್ತೆ. ಸೊ ಅದರಲ್ಲೂ ಕೂಡ ನಿಮಗೆ ಒಂದೇ ಕಡೆ ತಲೆನೋವು ಅಂತ ಹೇಳ್ತಿದ್ದೀರಾ. ಹೌದು. ಸೊ ಮೋಸ್ಟ್ ಆಫ್ ದ ಸಿಂಪ್ಟಮ್ ನಿಮ್ದು ಹೇಗಿದೆ ಅಂದರೆ ಮೈಗ್ರೇನ್ ಹೆಡೇಕ್ ಥರನೇ ಇದೆ. ಬಟ್ ಆದರೂ ಕೂಡ ಇನ್ನೂ ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ, ಯಾಕಂದರೆ ನೀವು ಈಗ ಜನರ ಹತ್ರ ಮಾತಾಡೋದು ಕಡಿಮೆ ಆಗಿದೆ, ಅಥವಾ ಅದರ ಹೋದರೂ ಕೂಡ ತಲೆನೋವು ಜಾಸ್ತಿ ಆಗುತ್ತೆ ಅಂತ ಹೇಳ್ತೀರಾ. ಸೊ ಇದು ಎಲ್ಲವೂ ಸಿಂಪ್ಟಮ್ಸ್ ಅಲ್ವಾ, ಮೈಗ್ರೇನ್ ಹೆಡೇಕ್ ಥರನೇ ಇದೆ. ಸೊ ಮೈಗ್ರೇನ್ ಹೆಡೇಕಲ್ಲೂ ಕೂಡ ಇದು ಕಾಮನ್ ಸಿಂಪ್ಟಮ್. ನೀವು ಹೇಳೋದು ಅರ್ಧ ತಲೆನೋವು ಮತ್ತು ಅದ್ರ ಜೊತೆಗೆ ಕ್ರೌಡಲ್ಲಿ ಇರೋಕ್ಕಾಗೋದಿಲ್ಲ ಅಂತ ಹೇಳ್ತೀರಾ, ಆ್ಯಂಡ್ ಟೆನ್ಷನ್ ಸಲುವಾಗಿ ಜಾಸ್ತಿ ಆಗೋದಂತ ಹೇಳ್ತೀರಾ. ಫಿಸಿಕಲ್ ಎಕ್ಸರ್ಷನ್ ಅಂತ ನಾವು ಹೇಳ್ತೇವೆ. ಈ ಮೂಮೆಂಟ್ ಮಾಡೋದ್ರಿಂದ, ತಲೆ ಮೂಮೆಂಟ್ ಮಾಡೋದಾಗಲಿ, ಮೆಟ್ಲು ಹತ್ತೋದು ಇಳಿಯೋದು ಮಾಡ್ತಾರೆ, ಅದರಿಂದ ಕೆಲವೊಬ್ಬರಿಗೆ ಹೆಡೇಕ್ ಜಾಸ್ತಿ ಆಗುತ್ತೆ. ಸೊ ಇದು ಎಲ್ಲವೂ ಲಕ್ಷಣಗಳಲ್ವಾ ಮೈಗ್ರೇನ್ ಹೆಡೇಕ್ಸಿಂದನೇ ಇರೋದು. ಸೊ ಇದಕ್ಕೆ ನೀವು ಈಗ ಮೆಡಿಸಿನ್ಸ್ ಮಾಡ್ತಾ ಇದ್ದೀರಾ, ಅದು ನಿಮಗೆ ಟೆಂಪರರಿ ಹೆಲ್ಪ್ ಆಗುತ್ತೆ. ಸೊ ನೋ ಡೌಟ್, ಅದು ನೀವು ಒಳ್ಳೆಯದೇ ತೊಗೊಳ್ಳಿ. ಬಟ್ ಕಾಯಿಲೆ ವಾಸಿಯಾಗಬೇಕಾದ್ರೆ ಒಳಗಡೆ ಮೆದುಳಲ್ಲಿ ನಿಮಗೆ ಸಮಸ್ಯೆ ಇರೋದು ನ್ಯೂರೋ ಟ್ರಾನ್ಸ್ಮಿಟರ್ಸಿಂದ. ಅಂದರೆ ನಾವು ಹೇಳೋದೇನೆಂದರೆ ನರಗಳು ಮತ್ತು ರಕ್ತ ಚಲನೆ ಎರಡೂ ಕೂಡ ಸರಿ ಆಗ್ತಾ ಬಂತು ಅಂತಂದರೆ ತಲೆನೋವು ಬರೋದಿಲ್ಲ. ಈಗ ಸುಮಾರು ಜನ ನಿಮ್ಮ ಹಾಗೇ ಹೋಟೆಲ್ ಕೆಲಸ ಮಾಡೋರಿದ್ದಾರೆ, ಬೇರೆ ಕಡೆ ಕೆಲಸ ಮಾಡೋರಿದ್ದಾರೆ. ಸುಮಾರು ಎಲ್ರಿಗೂ ಕೂಡ ಸ್ಟ್ರೆಸ್, ಟೆನ್ಷನ್ಸ್ ಇರೋದೇನೆ. ಬಟ್ ಎಲ್ರಿಗೂ ನಿಮ್ಮ ಹಾಗೆ ಹೆಡೇಕ್ ಬರ್ತಿಲ್ವಲ್ಲ. ಸೊ ನಿಮಗೇನೆ ಏನಕ್ಕೆ ಬರ್ತಿದೆ, ಇದು ಬಿಟ್ಟು ಕೂಡ ಹಲವಾರು ಕಾರಣಗಳಿರುತ್ತೆ. ನಿಮ್ಮದು ಆಕ್ಯುಪೇಷನ್ ಒಂದಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಯಾವ ಕಾರಣಕ್ಕೆ ಬಂದಿದೆ ಅಂತ ಅದಕ್ಕೆ ಮೆಡಿಸಿನ್ಸ್ ಮಾಡ್ತಾ ಬಂದರೆ ಪರ್ಮನೆಂಟಾಗಿ ವಾಸಿ ಮಾಡ್ಬೋದು. ಸೊ ಒಂದ್ಸತೆ ರಾಜ್ಕುಮಾರ್ ಅವರೇ, ನೀವು ಬಂದು ಭೇಟಿ ಮಾಡಿ, ಕೆಲವು ಟೆಸ್ಟ್ಗಳಿರುತ್ತೆ, ಅದನ್ನು ನಾನು ಹೇಳ್ತೇನೆ. ಅದನ್ನು ಮಾಡಿದ ನಂತರ ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ. ಮತ್ತು ಮೆಡಿಸಿನ್ಸ್ ಮಾಡ್ತಾ ಬಂದರೆ ಹೋಮಿಯೋಪತಿ ಮೆಡಿಸಿನ್ಸಲ್ಲಿ ಈ ರಕ್ತ ಚಲನೆ, ನರಗಳ ವೀಕ್ನೆಸ್ ಆಗೋದು, ಇದು ಎಲ್ಲವೂ ಇಂಪ್ರೂವ್ಮೆಂಟ್ ಆದಾಗ ತಲೆನೋವು ಅನ್ನೋದು ಕೂಡ ಪರ್ಮನೆಂಟಾಗಿ ವಾಸಿ ಆಗುತ್ತೆ. ಓಕೆ ಡಾಕ್ಟ್ರೆ. ಮತ್ತು ಇದು ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಹೌದು. ಮತ್ತು ಏನು ಇರಿಟೇಷನ್ಸ್ ಆಗುತ್ತೆ, ಯಾರ ಹತ್ರ ಮಾತಾಡೋಕ್ಕಾಗಲ್ಲ. ಹೌದು. ಮತ್ತು ತಲೆಗೆ ತುಂಬ ನೋವಾದಾಗ ಜಂಡು ಬಾಂಬ್ ಅದು ಇದು ಹಚ್ಕೊಂಡು ಮಲ್ಕೊಬಿಡ್ಬೇಕು. ಯಾರ ಹತ್ರನೂ ಮಾತಾಡಬಾರ್ದು. ಮತ್ತು ಯಾವುದು ಸೌಂಡು ಅದು ಇದು ಕಂಡ್ರೂ ಆಗಲ್ಲ. ಹೌದು, ಸುಮಾರು ಜನ ಪೇಷಂಟ್ಸ್ ಹೀಗೇನೆ ಹೇಳ್ತಾರೆ. ನೀವು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಏನು ಹಚ್ತೀರಾ, ಏನಾದರೂ ಬಾಮ್ ಆಗ್ಬೋದು, ಮಸಾಜಿಂಗ್ ಮಾಡ್ತಾರೆ, ಕೆಲವೊಬ್ರು ಸ್ಟೀಮ್ ತೊಗೊಳ್ತಾರೆ. ಇದರಿಂದ ನಿಮಗೆ ಟೆಂಪರರಿ ಅಂದರೆ ಮಾತ್ರೆ ತೊಗೊಳೋಕ್ಕಿಂತಲೂ ಇದು ಒಳ್ಳೆಯದು. ಆದರೂ ಕೂಡ ಇದರಿಂದ ಕಾಯಿಲೆ ವಾಸಿ ಆಗ್ತಿಲ್ಲ. ಸೊ ಹಾಗಾಗಿ ಒಂದ್ಸತಿ ಬಂದು ಭೇಟಿ ಮಾಡಿ ರಾಜ್ಕುಮಾರ್ ಅವರೇ ನೀವು. ಯಾಕಂದರೆ ನಿಮಗೆ ಬುಡಮುಲ್ಕದಿಂದನೇ ಹೋಗಬೇಕು ಆದರೆ ನಿಮ್ಮದು ಫಸ್ಟ್ ಆಫ್ ಆಲ್ ನಿಮ್ಮ ರಕ್ತ ಚಲನೆ ಸರಿ ಆಗ್ತಾ ಬರಬೇಕು. ತುಂಬ ವೆಸಲ್ಸಲ್ಲಿ ಪ್ರಾಬ್ಲಮ್ ಇರುತ್ತೆ, ಅಂದರೆ ಬ್ರೈನಲ್ಲಿ ರಕ್ತ ಚಲನೆ ತೊಗೊಂಡು ಹೋಗೋದು ಮತ್ತು ನರಗಳದ್ದು. ಸೊ ಇದು ವೀಕ್ನೆಸ್ ಇರೋದ್ರಿಂದ ಈ ಸಮಸ್ಯೆ ಬರೋದು. ಸೊ ಪರ್ಮನೆಂಟಾಗಿ ವಾಸಿ ಆಗಬೇಕಾದ್ರೆ ಕಂಪಲ್ಸರಿ ನಿಮ್ಮದು ರಕ್ತ ಚಲನೆ ಸರಿ ಆಗ್ತಾ ಬರಬೇಕು. ಸೊ ಒಂದ್ಸತಿ ಬಂದು ಭೇಟಿ ಮಾಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಒಬ್ರು ಕಾಲರ್ ಇದ್ದಾರೆ, ನೋಡೋಣ. ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ. ಹಲೋ. ಹಲೋ ಡಾಕ್ಟರ್, ನಮಸ್ಕಾರ. ನಮಸ್ಕಾರ ರಾಹುಲ್ ಅವರೇ, ಹೇಳಿ. ಡಾಕ್ಟರ್, ನನ್ನ ಹೆಸರು ರಾಹುಲ್ ಅಂತ, ಹಾಂ, ಬಿಜಾಪುರದಿಂದ ಮಾತಾಡ್ತಿರೋದು. ಹೇಳಿ ರಾಹುಲ್. ಡಾಕ್ಟ್ರೆ, ನಮ್ಮ ಅಮ್ಮನಿಗೆ ತುಂಬ ಹುಷಾರಿಲ್ಲ, ಅರ್ಧ ತಲೆನೋಯುತ್ತೆ. ಓಕೆ. ಇವಾಗ ನಾವು ಮೊದಲೆಲ್ಲ ಔಟ್ಸೈಡ್ ಎಲ್ಲ ಕಡೆ ತೋರಿಸಿದ್ದೀವಿ. ಓಕೆ. ಸ್ವಲ್ಪ ಎಲ್ಲಿ ಕಮ್ಮಿ ಆಗ್ತಾ ಇಲ್ಲ, ಏನೂ ಇಲ್ಲ. ಓಕೆ. ನಿಮ್ಮದು ಮದರ್ದು ವಯಸ್ಸು ಎಷ್ಟಿದೆ ಹೇಳಿ ರಾಹುಲ್? 47 ಇದೆ ಡಾಕ್ಟ್ರೆ. ಓಕೆ. ಬೇರೆ ಏನಾದರೂ ಸಮಸ್ಯೆ ಇದೆಯಾ ಅವರಿಗೆ ತಲೆನೋವು ಬಿಟ್ಟು? ಇದೆ ಡಾಕ್ಟ್ರೆ, ಫುಲ್ ವಾಮಿಟಿಂಗ್ ಆಗೋ ಒಂಥರ ಆಗುತ್ತೆ ಫುಲ್ ನೈಟು. ಓಕೆ. ಓಕೆ. ಸೊ ರಾಹುಲ್ ಅವರೇ, ಫಸ್ಟ್ ಆಫ್ ಆಲ್ ಅಲ್ವಾ, ನೀವು ಮದರಿಗೆ ಏನಾದರೂ ಮೆಡಿಸಿನ್ಸ್ ಮಾಡಿದ್ದೀರಾ ಅಂದರೂ ಕೂಡ ಫಸ್ಟ್ ಆಫ್ ಆಲ್ ಕೆಲವೊಂದು ಟೆಸ್ಟ್ಗಳ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಒಂದ್ಸತಿ ಮಾಡಿ ನೀವು. ತಲೆದು MRI ಆಗ್ಬೋದು, ಅಥವಾ CT ಸ್ಕ್ಯಾನ್ ಅಂತ ನಾವು ಹೇಳ್ತೇವೆ, EEG ಟೆಸ್ಟ್ ಅಂತ ನಾವು ಹೇಳ್ತೇವೆ. ಸೊ ಇದು ಎಲ್ಲವೂ ಅಲ್ವಾ, ನರಗಳದ್ದು ವೀಕ್ನೆಸ್ ಏನಾದರೂ ಇದ್ದರೆ ಅಥವಾ ರಕ್ತ ಚಲನೆ ಸರಿ ಆಗ್ತಾ ಇಲ್ಲದೇ ಇದ್ದಾಗ ಈ ರಿಪೋರ್ಟಲ್ಲಿ ಗೊತ್ತಾಗುತ್ತೆ.
ಸೊ ಅದು ಬಿಟ್ಟು ಆಲ್ರೆಡಿ ನೀವು ತಲೆನೋವು ಇದೆ ಅಂತ ಹೇಳ್ತಿದ್ದೀರಾ, ವಾಮಿಟಿಂಗ್ ಆಗೋದು ಸಮಸ್ಯೆಗಳು ತೋರಿಸ್ತಿದ್ದೀರಾ ಹೇಳ್ತಿದ್ದೀರಾ. ಸೊ ಇದು ಎಲ್ಲವೂ ರಿಲೇಟೆಡ್ ಟು ಮೈಗ್ರೇನ್ ಹೆಡೇಕ್ಸ್ ಇರಬಹುದು. ಕ್ಲಸ್ಟರ್ ಹೆಡೇಕ್ ಅಂತಲೂ ಬರುತ್ತೆ, ಸ್ಟ್ರೆಸ್ ರಿಲೇಟೆಡ್ ಹೆಡೇಕ್ಸ್ ಅಂತಲೂ ಬರುತ್ತೆ. ತಲೆನೋವಿಗೆ ಯಾವುದಾದ್ರೂ ಕಾರಣಗಳಿರ್ಬೋದು. ಸೊ ಒಂದ್ಸತಿ ಅಲ್ವಾ ಅವರನ್ನು ಕರ್ಕೊಂಡು ಬನ್ನಿ. ಇನ್ನೂ ಕೂಡ ಕೆಲವೊಂದು ಈಗ 47, 45 ಅಂತ ಹೇಳಿದಾಗ ಮುಟ್ಟಿನ ಸಮಸ್ಯೆಗಳ ಅದ್ರ ಮೇಲೂ ಕೂಡ ಇರಬಹುದು. ಸೊ ಪೀರಿಯಡ್ಸ್ ಏನಾದರೂ ಸ್ಟಾಪ್ ಆದರೆ ಈ ಹಾರ್ಮೋನ್ಸಿಂದನೂ ಹೆಡೇಕ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಮದರ್ ಏಜ್ ಪರ್ಟಿಕ್ಯುಲರ್ಲಿ ನಾವು ಪ್ರೀ ಮೆನೋಪಾಸ್ ಅಥವಾ ಮೆನೋಪಾಸಲ್ ಏಜ್ ಅಂತ ಹೇಳ್ತೇವೆ. ಸೊ ಈ ಏಜಲ್ಲಿರುವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದನೂ ಹೆಡೇಕ್ ಬರುತ್ತೆ. ಸೊ ಒಂದ್ಸತಿ ಅವರನ್ನು ಕರ್ಕೊಂಡು ಬಂದರೆ ಮೆಡಿಸಿನ್ಸ್ ಯಾವ ರೀತಿ ಆಗಬೇಕು, ತಲೆನೋವಿಗೆ ಏನು ಕಾರಣಗಳಿದೆ ಇದು ಎಲ್ಲವೂ ನೋಡ್ಕೊಳ್ಬೇಕಾಗತ್ತೆ. ತಲೆನೋವಿಗೆ ಈ ಬ್ರೈನ್ ರಿಲೇಟೆಡ್ ಅಂದರೆ ರಕ್ತ ಚಲನೆ ಮತ್ತು ನರಗಳ ವೀಕ್ನೆಸ್ ಎರಡೂ ಕೂಡ ಸರಿ ಹೋಗ್ತಾ ಬರಬೇಕು. ಇದ್ರ ಕಾರಣ ಏನಿದೆ ಇಂಬ್ಯಾಲೆನ್ಸಲ್ಲಿ, ಈ ಹಾರ್ಮೋನ್ಸಿಂದಾನೇ ಇಂಬ್ಯಾಲೆನ್ಸ್ ಆಗ್ತಿದೆಯಾ ಅಥವಾ ಅವ್ರ ಎಕ್ಸರ್ಷನಿಂದ ಆಗ್ತಿದೆಯಾ, ಯಾವ ಕಾರಣಕ್ಕೆ ತಲೆನೋವು ಬರ್ತಿದೆ ಅಂತ ನೋಡಿಕೊಂಡು ಮಾತ್ರೆ ಮಾಡ್ತಾ ಬಂದರೆ, ಅದ್ರ ಜೊತೆಗೆ ರಿಪೋರ್ಟ್ಸಲ್ಲೂ ಕೂಡ ಏನಾದರೂ ತೋರಿಸಿದ್ರೆ ಅದಕ್ಕೆ ನಾವು ಮೆಡಿಸಿನ್ಸ್ ಮಾಡ್ತಾ ಹೋದರೆ ಕಂಪ್ಲೀಟಾಗಿಯೂ ಕೂಡ ಹೋಗುತ್ತೆ. ಬಟ್ ಯಾವುದೇ ರೀತಿ ನೀವು ಮೆಡಿಸಿನ್ಸ್ ಮಾಡ್ತಾ ಇದ್ದರೆ ಅದೆಲ್ಲವೂ ಕೂಡ ಡಯಾಬಿಟಿಕ್ ಆಗ್ಬೋದು, ಹೈಪರ್ ಟೆನ್ಷನ್ಸ್ ಆಗ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಯಾವುದಕ್ಕೂ ಕೂಡ ಮೆಡಿಸಿನ್ಸ್ ಮಾಡ್ತಾ ಇದ್ದರೆ ಅವೆಲ್ಲ ಕೂಡ ಮೆಡಿಸಿನ್ಸು ಮತ್ತು ರಿಪೋರ್ಟ್ಸು ತೊಗೊಂಡು ಬನ್ನಿ. ಆಮೇಲೆ ಪೇಷಂಟ್ ಅತಿ ಮುಖ್ಯವಾಗಿ. ಸೊ ಅವರಿಗೆ ನಾವು ಸ್ವಲ್ಪ ಮಾತಾಡಿದಾಗ ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ. ಕೆಲವೊಬ್ಬರಿಗೆ ಅಲರ್ಜೀಸ್ ಇರುತ್ತೆ, ಊಟದಲ್ಲಿ ಏನಾದರೂ ತೊಗೊಂಡಾಗ ಹೆಡೇಕ್ ತಲೆನೋವು ಬರೋದು, ಇಲ್ಲ ಕೆಲಸ ಮಾಡಿದಾಗೇ ಜಾಸ್ತಿ ಆಗೋದು. ಕೆಲವರಲ್ಲಿ ನಿದ್ದೆ ಸರಿ ಆಗೋದಿಲ್ಲ. ಸೊ ನಿದ್ದೆ ಸರಿ ಇಲ್ಲದೇ ಇರೋರಿಗೂ ಕೂಡ ತಲೆನೋವು ಬರುತ್ತೆ. ಯಾವ ಕಾರಣಕ್ಕೆ ಬರ್ತಾ ಇದೆ ಅಂತ ನಾವು ನೋಡಿಬಿಟ್ಟು ಮೆಡಿಸಿನ್ಸ್ ಮಾಡ್ತಾ ಬಂದರೆ ಕ್ಲಿಯರಾಗಿ ಹೋಗುತ್ತೆ. ಮತ್ತು ಅವರಿಗೆ ಕೆಲವೊಂದು ಅಡ್ವೈಸಸ್ ಹೇಳ್ತೇವೆ ಲೈಫ್ ಸ್ಟೈಲ್ ಚೇಂಜಸ್ಸಲ್ಲಿ. ಸೊ ಆ ಥರ ಮಾಡ್ತಾ ಬಂದರೆ ಮಾತ್ರೆಗಳ ಅವಶ್ಯಕತೆಯೂ ಕೂಡ ಇರೋದಿಲ್ಲ. ಇನ್ನೊಂದು ಡಾಕ್ಟ್ರೆ, ಇವಾಗ ನಾವು ಔಟ್ಸೈಡ್ ತೋರಿಸಿದ್ವಿ, ಇವಾಗ ಎಕ್ಸ್ರೇ ತೆಗ್ಸಿದ್ವಿ ಅಮ್ಮನಿಗೆ ಎಲ್ಲ ಆಗಿದೆ. ಇವಾಗ ಇಷ್ಟು ದಿವಸ ಅಲ್ಲಿಗೆ ಟ್ರೀಟ್ಮೆಂಟ್ ತೊಗೊಂಡಿದ್ವಿ. ಇವಾಗ ನಿಮ್ಮ ಹತ್ರ ಬಂದ ಮೇಲೆ ಜಾಸ್ತಿ ಮೆಡಿಸಿನ್ ತೊಗೊಂಡ್ಮೇಲೆ ಪ್ರಾಬ್ಲಮ್ ಆಗುತ್ತೆ, ಲಿವರ್ ಪ್ರಾಬ್ಲಮ್ ಅಂತಾರೆ. ಸೊ ಅದ್ರ ಬಗ್ಗೆ ಡೌಟ್ ಇದೆ. ಇಲ್ಲ ರಾಹುಲ್ ಅವರೇ, ಫಸ್ಟ್ ಆಫ್ ಆಲ್ ಹೋಮಿಯೋಪತಿಕ್ ಮೆಡಿಸಿನ್ಸಲ್ಲಿ ಆ ರೀತಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಅಂದರೆ ನಾವು ಮೆಡಿಸಿನ್ಸ್ ತಲೆನೋವಿಗೆ ಮಾಡ್ತಾ ಇರ್ತೀವಿ, ಕಿಡ್ನಿಗೆ ಅಥವಾ ಲಿವರಿಗೆ, ಬೇರೊಂದು ಆರ್ಗನ್ನಿಗೆ ಆ ಥರದ್ದು ಯಾವುದು ದುಷ್ಪರಿಣಾಮಗಳು ಇರೋದಿಲ್ಲ. ಇದರಲ್ಲಿ ಮೆಟಬಾಲಿಸಮ್ ಇಂಪ್ರೂವ್ ಆಗೋದು ಕೊಡ್ತೇವೆ. ಎಲ್ಲೇ ಕೂಡ ಅವ್ರ ಬಾಡಿನಲ್ಲಿ ಪ್ರೋಟೀನ್ ಇಂಬ್ಯಾಲೆನ್ಸಸ್ ಇದೆ, ಈ ಎಲ್ಲ ನಾವು ಹಾರ್ಮೋನ್ಸ್ ಹೇಳ್ತೇವೆ, ಎನ್ಸೈಮ್ಸ್ ಅಂತ ಹೇಳ್ತೇವೆ, ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತೇವೆ, ಎಲ್ಲಿ ಇಂಬ್ಯಾಲೆನ್ಸ್ ಆಗ್ತಿದೆ ಅದಕ್ಕೆ ಮೆಡಿಸಿನ್ಸ್ ಮಾಡ್ತಾ ಬಂದರೆ ಇಂಪ್ರೂವ್ ಆಗೇ ಆಗ್ತಾರೆ. ಅದ್ರ ಜೊತೆಗೆ ಯಾವುದೂ ಕೂಡ ಅವರಿಗೆ ಸೈಡ್ ಎಫೆಕ್ಟ್ಸ್ ಆಗಲಿ ಅಥವಾ ಒಂದು ಹೋಗಿ ಇನ್ನೊಂದು ಆಗೋದು ಹಾಗೆಲ್ಲ ಹೋಮಿಯೋಪತಿಕ್ ಮೆಡಿಸಿನ್ಸಲ್ಲಿ ಆಗೋದೇ ಇಲ್ಲ. ಸೊ ಹಾಗಾಗಿ ಆರಾಮಾಗಿ ಕರ್ಕೊಂಬನ್ನಿ ನೀವು. ಓಕೆ ಡಾಕ್ಟರ್, ಆದಷ್ಟು ಬೇಗ ಕರ್ಕೊಂಬರ್ತೀನಿ ಡಾಕ್ಟರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನಮ್ಮ ಹೋಮಿಯೋಪತಿ ನಿಮಗೆ ಬೆಂಗಳೂರಿನಲ್ಲಿ 2 ಶಾಖೆಗಳಿದೆ, ಮಾಲೇಶ್ವರಂ ಮತ್ತು ಜಯನಗರ್. ಇದಲ್ಲದೆ ಇನ್ನು ಮೈಸೂರು, ಹುಬ್ಬಳ್ಳಿ, ದಾವಣಗೆರೆ, ಶಿವಮೊಗ್ಗ, ಗುಲ್ಬರ್ಗ ಹೀಗೆ ಹಲವಾರು ನಮ್ಮ ಶಾಖೆಗಳಿದೆ. ನೀವು ಕೂಡ ನೇರ ಭೇಟಿ ಮಾಡ್ಬೋದು. ಸೊ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ ಅಂತ ತಿಳ್ಕೊಳ್ತಾ ಇದ್ದೀರಾ. ಯಾವ ರೀತಿಯಾದಂತಹ ಮ್ಯಾನೇಜ್ಮೆಂಟ್ ಬೇಕಾಗಬಹುದು, ಇನ್ನು ಮೆಡಿಕೇಷನ್ ಕೂಡ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ದೇ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಈ ಎರಡೂ ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ಒಂದು ರೇಷಿಯೋ ಪ್ರಪೋರ್ಷನ್ಸಲ್ಲಿ ತೊಗೊಂಡಾಗ ನಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತೆ. ಸೊ ಅದ್ರ ಬಗ್ಗೆ ಕೂಡ ಒಂದು ಮಾಹಿತಿನ ಪಡ್ಕೊಳ್ಳೋಣ. ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ರಿ. ಯಾಕೆಂದರೆ ಎಲ್ಲೋ ಒಂದು ಕಡೆ ಈ ರೀತಿಯಾದಂತಹ ಮೈಗ್ರೇನ್ ಸಮಸ್ಯೆ ಇರೋರಿಗೆ ಡಿಪ್ರೆಷನ್ಗೆ ಹೋಗಿದ್ದು ಕೂಡ ಉಂಟು, ನಾವು ನೋಡಿದ್ದೀವಿ. ಯಾಕಂದರೆ ಸಾಕಷ್ಟು ತಲೆನೋವು ಇದು ಕಡಿಮೆ ಆಗ್ತಾನೇ ಇಲ್ಲ ಅನ್ನುವಂತಹ ಒಂದು ಡಿಪ್ರೆಷನ್ಗೆ ಹೋಗಿರ್ತಾರೆ. ಸೊ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ವಾಟ್ ಯು ಸೇ ಅಬೌಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮೆಡಿಕೇಷನ್ ಡಾಕ್ಟರ್? ಮಾನಸಿಕವಾಗಿರುವಂಥ ಕಾಯಿಲೆಗಳೇ ಜಾಸ್ತಿ ಆಗಿವೆ. ಅದನ್ನೇ ಈಗ ನಾವು ಡಾಕ್ಟರ್ಸ್ ಎಲ್ಲ ಏನು ಹೇಳ್ತಾರೆ, ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಅಂದರೆ ಸೈಕೊಲಾಜಿಕಲ್ ಎಫೆಕ್ಟ್ ಆದಾಗ ಫಿಸಿಕಲ್ ಬಾಡಿ ಮೇಲೆ ಸಿಂಪ್ಟಮ್ಸ್ ಬರುತ್ತೆ. ನೀವು ಯಾವುದನ್ನು ತೊಗೊಳ್ಳಿ, ಡಯಾಬಿಟಿಸ್ ಆಗ್ಬೋದು ಅಥವಾ ಹೈಪರ್ ಟೆನ್ಷನ್ ಆಗ್ಬೋದು, BP ಆಗ್ಬೋದು, ಥೈರಾಯ್ಡ್ ಡಿಸೀಸಸ್ ಆಗ್ಬೋದು, ಒಂದು ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ. ಸೊ ನಾವು ಹೆರಿಡಿಟ್ರಿ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಸೊ ಫ್ಯಾಮಿಲಿನಲ್ಲಿ 3-4 ಜನಕ್ಕೆ ಈ ಕಾಯಿಲೆ ಇದ್ದರೆ ನಿಮಗೆ ಬರುವ ಸಾಧ್ಯತೆಗಳಿವೆ. ಬರಲೇಬೇಕು ಅಂತಿರೋದಿಲ್ಲ ಅಗೇನ್, ಯಾಕಂದರೆ ಇದು ನಿಮ್ಮ ಲೈಫಿಗೆ ಸಂಬಂಧಪಟ್ಟಿದ್ದಿರುತ್ತೆ. ನೀವು ತೊಗೊಳ್ಳೋ ಸ್ಟ್ರೆಸ್ ಆಗ್ಬೋದು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಆಗದೇ ಇದ್ದಾಗ, ಅಥವಾ ಡಯಟ್ ನೀವು ರೆಗ್ಯುಲರ್ ಫಾಲೋ ಮಾಡ್ತಿಲ್ಲ, ರೆಗ್ಯುಲರ್ ಆಗಿ ಎಕ್ಸಸೈಸಸ್ ಮಾಡ್ತಾ ಇಲ್ಲ ಅಂದಾಗ ಈ ವಂಶ ಪಾರಂಪರಿಕವಾಗಿರುವಂಥ ಕಾಯಿಲೆ ನಿಮಗೆ ಬರುತ್ತೆ. ಇಲ್ಲಾಂದರೆ ಅದು ಬರೋದೇ ಇಲ್ಲ. ಈಗ ನನ್ನ ಫ್ಯಾಮಿಲಿನಲ್ಲಿ 10 ಜನಕ್ಕೆ ಡಯಾಬಿಟಿಸ್ ಇದೆ, 10 ಜನಕ್ಕೆ ಮೈಗ್ರೇನ್ ಇದೆ. ಹಾಗಂತ ನನಗೆ ಬರಬೇಕು ಅಂತ ಕಾಯಿಲೆ ಇರೋದಿಲ್ಲ. ಬಿಕಾಸ್ ನಮ್ಮ ಲೈಫ್ ಸ್ಟೈಲ್ ಏನಿರುತ್ತೆ, ನಾನು ಎಷ್ಟು % ಈ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡ್ತಾ ಇದ್ದೇನೆ, ನನ್ನ ಕೆಲಸಗಳು ಹೇಗೆ ಮಾಡ್ತಾ ಇದ್ದೇನೆ, ಊಟ ಆಹಾರ ಏನು ತೊಗೊಳ್ತಾ ಇದ್ದೇನೆ ಮತ್ತು ಹೇಗೆ ತೊಗೊಳ್ತಾ ಇದ್ದೀನಿ, ಯಾವ ಟೈಮಲ್ಲಿ ತೊಗೊಳ್ತಾ ಇದ್ದೇನೆ, ಅದ್ರ ಜೊತೆಗೆ ನಿದ್ದೆ, ಅದ್ರ ಜೊತೆಗೆ ವಾಕಿಂಗ್, ಇದೆಲ್ಲವೂ ಸರಿಯಾಗಿ ಹೋಗ್ತಾ ಇದ್ದರೆ ನಿಮಗೆ ಮೈಗ್ರೇನ್ ಕಾಯಿಲೆ ಬರೋ ಚಾನ್ಸಸ್ಸೇ ಇರೋದಿಲ್ಲ. ಫ್ಯಾಮ್ಲಿನಲ್ಲಿ 10 ಜನಕ್ಕಿದ್ರೂ ಕೂಡ ನಿಮಗೆ ಬರೋದಿಲ್ಲ. ಯಾಕಂದರೆ ಎಲ್ಲ ಕಾಯಿಲೆನೂ ಕೂಡ ಹಾಗೇ ಇರೋದು. ಫ್ಯಾಮ್ಲಿನಲ್ಲಿ 10 ಜನಕ್ಕೆ ಕ್ಯಾನ್ಸರ್ ಇದೆ ಅಂದರೆ ನಿಮಗೆ ಕ್ಯಾನ್ಸರ್ ಕಾಯಿಲೆ ಬರುತ್ತೆ ಅಂತ ಇಲ್ಲವೇ ಇಲ್ಲ. ಫ್ಯಾಮ್ಲಿ ಟೆಂಡೆನ್ಸಿ ಇದೆ, ನಿಮ್ಮ ಬಾಡಿನಲ್ಲಿ ಜೀನ್ಸಲ್ಲಿ ಇದು ಕ್ಯಾರಿ ಆಗುತ್ತೆ.
ಜನ, ಅಪ್ಪಗೆ ಮೈಗ್ರೇನ್ ಇದೆ, ಅಮ್ಮಗೆ ಮೈಗ್ರೇನ್ ಇದೆ, ಅಥವಾ ತಾತಗೆ ಮೈಗ್ರೇನ್ ಇದೆ. ಸೊ ನಿಮ್ಮ ಜೀನ್ಸಲ್ಲಿ ಮೈಗ್ರೇನ್ ಟೆಂಡೆನ್ಸಿ ಇದೆ, ಮೈಗ್ರೇನ್ ಕಾಯಿಲೆ ಬರುವಂಥ ಚಾನ್ಸಸ್ ಇವೆ 10-20%. ಬಟ್ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅದ್ರ ಮೇಲೆ ಅದರ್ 80% ಡಿಪೆಂಡ್ ಆಗೋದು. ಸೊ ಹಾಗಾಗಿ ಮೈಗ್ರೇನ್ ಕಂಪ್ಲೇಂಟ್ಸೇ ಆಗ್ಬೋದು, ಎನಿ ಕಾಯಿಲೆ, ಯಾವುದೇ ಡಿಸೀಸ್ ತೊಗೊಳ್ಳಿ ನೀವು, ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತಲೇ ಅತಿ ಹೆಚ್ಚು ನಾವು ಹೇಳ್ತೇವೆ. ಸೊ ಹಾಗಾಗಿ ನೀವು ಸ್ಟ್ರೆಸ್ಸನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ, ಟೆನ್ಷನ್ ಹೆಡೇಕ್ ಅಂತ ನೋಡ್ತೀರಾ, ಗ್ಯಾಸ್ಟ್ರಿಕ್ ಅಲ್ಸರ್ಸ್, ಈಗ ನೀವು ಹೊಟ್ಟೆಯಲ್ಲಿ ಅಲ್ಸರ್ ಆಗಿವೆ ಅಂತ ಹೇಳ್ತಾರೆ ಕೆಲವು ಜನ. ಸೊ ಟೆನ್ಷನ್ಸ್ ಅಲ್ಸರ್ಸ್ ಅಂತಲೇ ಇವೆ, ಸ್ಟ್ರೆಸ್ ಅಲ್ಸರ್ಸ್ ಅಂತಲೇ ಇದೆ. ಸೊ ಯಾರಾದರೂ ಸ್ಟ್ರೆಸ್ ತೊಗೊಂಡ್ರೆ ಅಲ್ಸರ್ ಆಗೋದು. ಸೊ ಇದು ಎಷ್ಟು ಕಾಮನ್ ಆಗಿ ಅಂದರೆ ನೀವು ಸ್ಟ್ರೆಸ್ಸನ್ನು ಅವಾಯ್ಡ್ ಮಾಡಿದ್ರೆ ಇದು ಆಟೋಮೆಟಿಕ್ಕಾಗಿ ಹೋಗುತ್ತೆ, ಇದಕ್ಕೆ ಮಾತ್ರನೇ ಬೇಕಾಗೋದಿಲ್ಲ. ಬಟ್ ಕೆಲವು ಜನ ಎಷ್ಟು ಪ್ರೊಲಾಂಗ್ ಆಗಿ ಈ ಕಾಯಿಲೆ ಬಂದಿರುತ್ತೆ, 6-8 ಇಯರ್ಸ್, ಆಗ ಕಾಯಿಲೆ ರಿವರ್ಸ್ ಆಗೋದು ಕಷ್ಟ ಆಗುತ್ತೆ. ಆಗ ಮೆಡಿಸಿನ್ಸ್ ಮಾಡಲೇಬೇಕು. ಇನಿಷಿಯಲ್ ಸ್ಟೇಜಸಲ್ಲಿದೆ, ಒಂದು 6 ಮಂತ್ಸ್ ಆಗಿದೆ, 3 ಮಂತ್ಸ್ ಆಗಿದೆ ಕಾಯಿಲೆಗೆ. ಸೊ ನೀವು ಅದನ್ನು ಅರ್ಥ ಮಾಡಿಕೊಂಡು ಯಾವ ಕಾರಣಕ್ಕೆ ಬಂದಿದೆ ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ಮಾತ್ರೆ ಮಾಡಿದ್ರೆ ಒಳ್ಳೆಯದು. ಆಗದೇ ಇದ್ದಾಗ ನಿಮಗೆ ಕಂಪ್ಲೀಟಾಗಿ ಮೆಡಿಸಿನ್ಸ್ ತೊಗೊಳ್ಳೇಬೇಕಾಗುವಂಥ ಚಾನ್ಸಸ್ ಜಾಸ್ತಿ. ಸೊ ಅದು ನೀವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ತೇವೆ. ಸೊ ಅದನ್ನು ಅವಾಯ್ಡ್ ಮಾಡ್ತಾ ಬಂದರೆ ಕಾಯಿಲೆ ಗುಣ ಆಗುತ್ತೆ. ಸೊ ಇನ್ನು ಲಕ್ಷಣಗಳು ಯಾವ ರೀತಿ ಕಂಡುಬರುತ್ತೆ? ಮೈಗ್ರೇನ್ ಸಮಸ್ಯೆ ನಮಗೆ ಇದೆ ಅಂತ ತಿಳ್ಕೊಳ್ಳೋದಾದರೂ ಹೇಗೆ? ಇನ್ನು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ ಡಾಕ್ಟರ್? ಈಗ ಕೆಲವು ಪೇಷಂಟ್ಸಿಗೆ ನಾವು ಸೆಕೆಂಡ್ರಿ ಹೆಡೇಕ್ ಅಂತ ನಾವು ನೋಡ್ತೀವಿ ನೋಡಿ. ಈ ಸೆಕೆಂಡ್ರಿ ಹೆಡೇಕಲ್ಲಿ ಕೆಲವೊಬ್ಬರಿಗೆ ಬ್ರೈನ್ ಫ್ರೀಸ್ ಅಂತ ನಾವು ಹೇಳ್ತೇವೆ. ಅಂದರೆ ಐಸ್ ಕ್ರೀಮ್ಸ್ ಒಂದು 3-4 ಐಸ್ ಕ್ರೀಮ್ ತಿಂದಿದ್ದಾರೆ, ಅಥವಾ ಹಿಂದೆ ಲೇಟ್ ನೈಟ್ಸ್ ಏನೋ ಐಸ್ ಕ್ರೀಮ್ ತಿಂದಿದ್ದಾರೆ, ನೆಕ್ಸ್ಟ್ ಡೇ ತಲೆನೋವು ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ನಾವು ಬ್ರೈನ್ ಫ್ರೀಸ್ ಅಂತ ಹೇಳ್ತೇವೆ. ಸೊ ಇದು ಪೇಷಂಟಿಗೆ ಗೊತ್ತಿರೋದಿಲ್ಲ, ಬಿಕಾಸ್ ಅವ್ರು ಮುಂಚೆನೂ ಸುಮಾರು ಸತಿ ಐಸ್ ಕ್ರೀಮ್ಸ್ ತೊಗೊಂಡಿದ್ದಾರೆ, ಯಾವತ್ತೂ ಕೂಡ ತಲೆನೋವು ಬಂದಿಲ್ಲ. ಸೊ ಆಲ್ ಆಫ್ ಎ ಸಡನ್ ಇದು ನೆನಪಾಗೋದಿಲ್ಲ. ಬಟ್ ಕೆಲವೊಂದು ಆಪ್ಷನ್ಸ್ ನಾವು ಕೊಡಲೇಬೇಕಾಗತ್ತೆ. ಯಾವಾಗ ಅವ್ರು ತುಂಬ ವಿಚಾರ ಮಾಡಿದ ಮೇಲೂ ಕೂಡ ಗೊತ್ತಾಗ್ತಿಲ್ಲ ಅಂದಾಗ ಕೆಲವೊಂದು ಆಪ್ಷನ್ಸ್ ನಾವು ಹೇಳ್ತೇವೆ. ಅಂದರೆ ಬ್ಲಡ್ ಸರ್ಕ್ಯುಲೇಷನ್ಗೆ ಎಫೆಕ್ಟ್ ಆಗುವಂಥದ್ದು. ಈಗ ಎಪಿಲೆಪ್ಟಿಕ್ ಪೇಷಂಟ್ಸ್ ಅಂತ ನಾವು ಹೇಳ್ತೇವೆ, ಅಂದರೆ ಫಿಟ್ಸ್ ಬರೋ ಪೇಷಂಟ್ಸ್ 6 ಇಯರ್ಸ್ 10 ವರ್ಷದಿಂದ 15 ವರ್ಷದಿಂದ ಮಾತ್ರೆ ಮಾಡ್ತಿದ್ದಾರೆ. ಸೊ ಅವರಿಗೆ ಗೊತ್ತಿಲ್ಲ ಆ ಮೆಡಿಸನ್ನಿಂದ ಸೈಡ್ ಎಫೆಕ್ಟಲ್ಲಿ ಹೆಡೇಕ್ ಬರೋದೇನೆ. ಇದನ್ನು ನಾವು ಸೆಕೆಂಡ್ರಿ ಹೆಡೇಕ್ ಅಂತಲೇ ಹೇಳ್ತೇವೆ, ಕ್ಲಸ್ಟರ್ ಹೆಡೇಕ್ಸ್ ಅಂತಲೇ ಹೇಳ್ತೇವೆ. ಸೊ ಯಾರು ಆ್ಯಂಟಿ ಎಪಿಲೆಪ್ಟಿಕ್ ಟ್ಯಾಬ್ಲೆಟ್ಸ್ ತೊಗೊಳ್ತಿರ್ತಾರೆ, ಅಥವಾ ಆ್ಯಂಟಿ ಡಿಪ್ರೆಸಿವ್, ಆಲ್ರೆಡಿ ಡಿಪ್ರೆಷನ್ ಅಂತ ಕಾಯಿಲೆ ಬಂದಿದೆ ಅವರಿಗೆ, ಮಾನಸಿಕವಾಗಿ ಎರರ್ ಇದೆ ಅವರಿಗೆ, ಇದು ಮಾತ್ರೆ ಮಾಡಲೇಬೇಕು, ನಿದ್ದೆಗೆ ಮಾತ್ರೆ ಮಾಡ್ತಿರ್ತಾರೆ. ಸೊ 6 ಇಯರ್ಸಿಂದ 10 ಇಯರ್ಸಿಂದ ಮಾತ್ರೆ ಮಾಡ್ತಿದ್ದಾರೆ. ಬಟ್ ನಮ್ಮ ಹತ್ರಕ್ಕೆ ಬಂದಾಗ ಆ ವಿಷಯ ತಿಳಿಸೋದಿಲ್ಲ. ತಲೆನೋವು ಇದ್ದಿದ್ದು, ಯಾಕಂದರೆ ಅವರಿಗೆ ಈಗ ಸಫರಿಂಗ್ ಇರೋದೇ ತಲೆನೋವು. ಸೊ ನಮ್ಮ ಹತ್ರಕ್ಕೆ ಬಂದಾಗ ತಲೆನೋವಿದ್ದು ಮಾತ್ರನೇ ಹೇಳ್ತಾರೆ. ಸೊ ನಾವು ಕೇಸ್ ಹಿಸ್ಟ್ರಿ ತೊಗೊಳ್ಬೇಕಾದಾಗ ಪಾಸ್ಟ್ ಹಿಸ್ಟ್ರಿ ಅಂತ ನಾವು ತೊಗೊಳ್ತೇವೆ. ಹಿಂದೆ ಯಾವೆಲ್ಲ ಕಾಯಿಲೆಗಳು ಬಂದಿದೆ, ಅದಕ್ಕೆಲ್ಲ ಏನು ಮೆಡಿಸಿನ್ ಮಾಡಿದ್ದಾರೆ, ಆಗ ನಮಗೆ ಗೊತ್ತಾಗುತ್ತೆ. ಆ್ಯಂಟಿ ಡಿಪ್ರೆಸಿವ್ ಟ್ಯಾಬ್ಲೆಟ್ಸ್ ಇರ್ಬೋದು, ಆ್ಯಂಟಿ ಎಪಿಲೆಪ್ಟಿಕ್ ಟ್ಯಾಬ್ಲೆಟ್ಸ್ ಇರ್ಬೋದು, ಫಿಟ್ಸ್ ಮಾತ್ರೆ ತೊಗೊಳ್ತಿರ್ತಾರೆ. ಇದ್ರ ಕಾರಣದಿಂದನೂ ಕೂಡ ಹೆಡೇಕ್ ಬರುತ್ತೆ. ಸೊ ಆವಾಗ ಅವರನ್ನು ನಾವು ಸಡನ್ನಾಗಿ ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳೋದಿಲ್ಲ. ಬಟ್ ಅದರದ್ದೇ ಸೈಡ್ ಎಫೆಕ್ಟ್ಸ್ ಏನಿದೆ ಅದನ್ನು ನಾವು ತಡೆ ಕಟ್ಬೋದು ಹೋಮಿಯೋಪತಿಕ್ ಮೆಡಿಸಿನ್ಸಿಂದ. ಆ್ಯಂಡ್ ಎಪಿಲೆಪ್ಸಿಗೂ ಕೂಡ, ಡಿಪ್ರೆಷನ್ನಿಗೂ ಕೂಡ ಹೋಮಿಯೋಪತಿಕ್ ಮೆಡಿಸಿನ್ಸ್ ಇವೆ. ಸೊ ಯಾವಾಗ ನಾವು ಮೆಡಿಸಿನ್ ಆ್ಯಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೇವೆ ಮೈಗ್ರೇನ್ ಹೆಡೇಕಿಗೆ, ಅದ್ರ ಜೊತೆಗೆ ಅವರು ನರದ್ದು ಕಂಡಕ್ಷನ್ ಸರಿ ಆಗ್ತಾ ಬರುತ್ತೆ, ರಕ್ತ ಚಲನೆ ಸರಿ ಆಗ್ತಾ ಬರುತ್ತೆ. ಸೊ ಆಟೋಮೆಟಿಕ್ ಡಿಪ್ರೆಷನ್ ಕಾಯಿಲೆನೂ ಕೂಡ ಇಂಪ್ರೂವ್ ಆಗುತ್ತೆ, ಅಥವಾ ಎಪಿಲೆಪ್ಸಿ ಇರೋಂಥ ಕಾಯಿಲೆ ಕೂಡ ಇಂಪ್ರೂವ್ ಆಗುತ್ತೆ. ಹೋಮಿಯೋಪತಿಕ್ ಮೆಡಿಸಿನ್ ಇಂಡಿವಿಜುವಲೈಸೇಷನ್ ಅಂತ ಹೇಳ್ತೇವೆ, ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೇವೆ. ಅಂದರೆ ನೀವು ಮೆಡಿಸಿನ್ಸ್ ಮಾಡ್ತಾ ಬಂದಾಗ ಪ್ರತಿಯೊಂದು ಮೆಟಬಾಲಿಸಮ್ ಕರೆಕ್ಟ್ ಆಗಬೇಕು. ಸೊ ನೀವು ತೊಗೊಳ್ಳೋ ಆಹಾರ, ಜೀರ್ಣ ಪದಾರ್ಥ ತೊಗೊಳ್ಳಿ, ಅಥವಾ ನೀವು ಶ್ವಾಸದ್ದಾಗ್ಬೋದು, ಅಥವಾ ಮೋಷನದ್ದಾಗ್ಬೋದು, ನಿದ್ದೆದಾಗ್ಬೋದು. ಕೆಲವು ಪೇಷಂಟ್ಸ್ ನಮ್ಮ ಹತ್ರ ಬಂದಾಗ ಹೇಳ್ತಾರೆ ಮೈಗ್ರೇನ್ ಹೆಡೇಕ್ ಇದೆ, 10 ಇಯರ್ಸಿಂದ ಇದೆ, ಸೊ ಮಾತ್ರೆ ಮಾಡ್ತಿದ್ದೀವಿ, ಕಡಿಮೆ ಆಗುತ್ತೆ. ಬಟ್ ನಿದ್ದೆಗೆ ಅವರು ಇಂಪಾರ್ಟೆನ್ಸ್ ಕೊಟ್ಟಿರೋದಿಲ್ಲ. ಸೊ ನಾವು ಕೇಸ್ ಹಿಸ್ಟ್ರಿ ತೊಗೊಳ್ಬೇಕಾದಾಗ ನಿದ್ದೆ ಅವರಿಗೆ 15 ವರ್ಷದಿಂದನೇ ಎರರ್ ಇದೆ, ನಿದ್ದೆ ಸರಿಯಾಗಿ ಆಗ್ತಿಲ್ಲ, ಅದಕ್ಕೆ ಮಾತ್ರೆ ತೊಗೊಳ್ಳೋದು, ಅಥವಾ 2 ಗಂಟೆ ಕಾಲ 3 ಗಂಟೆ ಕಾಲ ನಿದ್ದೆನೇ ಮಾಡೋದಿಲ್ಲ. ಸೊ ಇಂಥವರಲ್ಲಿ ಫಸ್ಟ್ ನಿದ್ದೆನೇ ಸರಿ ಆಗಬೇಕು. ಯಾಕಂದ್ರೆ ನಾವೇನು ಹೇಳ್ತೇವೆ, ಬೇಸಿಕ್ ಫಿಸಿಯಾಲಜಿ ಅಂದರೆ ಹಸಿವು, ನಿದ್ದೆ ಮತ್ತು ಮೋಷನ್. ಯಾರಲ್ಲಿ ಈ 3 ಸಹ ಕರೆಕ್ಟಾಗಿ ಹೋಗ್ತಿದೆ ಅಂದರೆ ಕಾಯಿಲೆ ಕಡಿಮೆ. ಯಾರಲ್ಲಿ ನಿದ್ದೆ ಸರಿ ಇಲ್ಲ, ಹಸಿವು ಸರಿ ಇಲ್ಲ, ಅಥವಾ ಮೋಷನ್ಸ್ ಕ್ಲಿಯರಾಗಿ ಆಗ್ತಿಲ್ಲ ಅಂದರೆ ನೀವು ಕಾಯಿಲೆಗೆ ಜಾಸ್ತಿ ನೀವು ಚಾನ್ಸಸ್ ಕೊಡ್ತಾ ಇದ್ದೀರಾ, ಕಾಯಿಲೆ ಬರುವಂಥ ಚಾನ್ಸಸ್ ನಿಮಗೆ ಜಾಸ್ತಿ. ಸೊ ಹಾಗಾಗಿ ನಾವು ಬೇಸಿಕ್ ಫಿಸಿಯಾಲಜಿನೇ ಅಪೆಟೈಟ್, ಮೋಷನ್ ಮತ್ತು ನಿದ್ದೆ ಅಂತ ಹೇಳ್ತೇವೆ. ಸೊ ಹಾಗಾಗಿ ಹೋಮಿಯೋಪತಿಕ್ ಮೆಡಿಸಿನ್ಸ್ ಕೊಡಬೇಕಾದಾಗ ಇದೇ ಬೇಸಿಕ್ ಇಂಪ್ರೂವ್ ಆಗುತ್ತೆ. ಹೋಮಿಯೋಪತಿನಲ್ಲಿ ನಾವು ಇನ್ ಡೀಟೇಲ್ ಹೋದಾಗ ಪರ್ಸ್ನಲ್ ಥಿಂಗ್ಸು ಕೂಡ ಕೇಳ್ತೇವೆ. ಬಿಕಾಸ್ ನಮಗೆ ಮೆಡಿಸಿನ್ ಕೊಡಬೇಕಾದ್ರೆ ಅದು ತುಂಬಾ ನೆಸೆಸಿಟಿ ಇರುತ್ತೆ. ಯಾಕಂದರೆ ನಮಗೆ ಕಾರಣ ಬೇಕು, ಎಲ್ಲಿಂದ ಬರ್ತಾ ಇದೆ, ಹೇಗೆ ಬಂದಿದೆ. 10 ವರ್ಷದಿಂದ ಇತ್ತು ಅಂದರೆ 10 ವರ್ಷದ ಹಿಂದೆ ಏನಾಗಿತ್ತು ಅದು ಹೇಳಲೇಬೇಕು. ಸೊ ಹಾಗಾಗಿ ಕೆಲವು ಪೇಷಂಟ್ಸಿಗೆ ರಿಸರ್ವ್ಡ್ ಇರ್ತಾರೆ, ತುಂಬ ಇಂಟ್ರೋವರ್ಟೆಡ್ ಅಂತ ನಾವು ಹೇಳ್ತೇವೆ. ಅವ್ರು ಹೇಳ್ಕೊಳ್ಳಿಕ್ಕೆ ಇಷ್ಟ ಆಗೋದಿಲ್ಲ, ಅಥವಾ ಏನಕ್ಕೆ ಹೇಳಬೇಕು ಇವರಿಗೆ, ತಲೆನೋವಿದೆ, ತಲೆನೋವಿನ ಸಿಮ್ಟಮ್ಸ್ ಇಷ್ಟಿದೆ, ಸೊ ಇಷ್ಟನ್ನು ಮಾತ್ರ ನೀವು ಟ್ರೀಟ್ ಮಾಡಿ.
ಅದು ಪರ್ಸ್ನಲ್ ವಿಷಯ, ಅದು ಶೇರ್ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ ಅವರಿಗೆ. ಅಥವಾ ಡಿಪ್ರೆಷನ್ ಪೇಷಂಟ್ಸ್ ಮಾತೇ ಕಡಿಮೆ ಆಡ್ತಾರೆ. ಸೊ ನಾವು ಏನು ಕೇಳಿದ್ರು ಕೂಡ ಒಂದು ವರ್ಡಲ್ಲಿ ಆನ್ಸರ್ ಮಾಡೋರು ಇರ್ತಾರೆ. ಸೊ ಇವರಲ್ಲೂ ಕೂಡ ಇದು ಸ್ಟೇಟ್ ಮೈಗ್ರೇನ್ ಅನ್ನೋದಲ್ವ ತುಂಬಾ ವರ್ಸ್ಟ್ ಕಂಡೀಷನ್. ಆ ಮೈಗ್ರೇನ್ಸಲ್ಲೂ ಕೂಡ ನಾವು ನೋಡ್ತೇವೆ ಮೈಗ್ರೋನಸಿಸ್ ಅಂತ ಹೇಳ್ತೇವೆ, ಸ್ಟೇಟಸ್ ಅಂತ ಹೇಳ್ತೇವೆ. ಸೊ ಈ ಸ್ಟೇಟಸ್ ಮೈಗ್ರೋನಸಿಸ್ ಎಲ್ಲವೂ ಕೂಡ ಡೇಂಜರಸ್ ಆಗಿಯೇ ಟರ್ನ್ ಆಗುತ್ತೆ. ಇಶ್ಕಿಮಿಕ್ ಸ್ಟ್ರೋಕ್ ಥರ ನಿಮಗೆ ಮಿಮಿಕ್ ಮಾಡುತ್ತೆ. ಈಗ ಸ್ಟ್ರೋಕ್ ಬಂದಿರೋ ಪೇಷಂಟ್ಸಲ್ಲಿ ಸಡನ್ನಾಗಿ ಬಿದ್ದೋಗೋದು ಅಥವಾ ಬ್ರೈನಲ್ಲಿ ಕ್ಲಾಟ್ ಆಗಿಬಿಡುತ್ತೆ. ಸೊ ಮೈಗ್ರೇನ್ ಹೆಡ್ಏಕು ಕೂಡ ಕಾಂಪ್ಲಿಕೇಟೆಡ್ ಕೇಸಸ್ಸಲ್ಲಿ ಅಥವಾ ಮೈಗ್ರೇನ್ ವಿತ್ ಆರಾ ಅಂದರೆ ಆರಾ ಸ್ಟಾರ್ಟ್ ಆದಾಗ ಕೂಡ ಮೋಸ್ಟ್ ಡೇಂಜರಸ್ ಥಿಂಗ್ಸ್ ಅಂತ ನಾವು ಹೇಳ್ಬೋದು. ಸೊ ಅದು ಯಾವ ಕಾರಣಕ್ಕೆ ಬರ್ತಿದೆ ಅಂತ ಪೇಷಂಟನ್ನೇ ಒಂದು ಸತಿ ನೀವು ಅಬ್ಸರ್ವ್ ಮಾಡ್ತಾ ಬಂದರೆ, ಈಗ ಅದಕ್ಕಾಗಿ ನಾವು ಕೆಲವು ಪೇಷಂಟ್ಸಿಗೆ ಹೇಳ್ತೇವೆ, ನೀವೇನಾದರೂ ಆಹಾರ ತೊಗೊಂಡ್ರೆ ಅದು ಆದಮೇಲೆ ಅಸ್ತಮಾ ವೀಸಿಂಗ್ ತೋರಿಸ್ತಾ ಇದೆ, ಅದಾದಮೇಲೆ ನಿಮಗೆ ಮೈಗ್ರೇನ್ ಹೆಡ್ಏಕ್ ಸ್ಟಾರ್ಟ್ ಆಗಿದೆ. ಸೊ ಒಂದು ಸತಿ ನಿಮ್ಗೆ ತಲೆನೋವು ಸ್ಟಾರ್ಟ್ ಆಗಿದೆ ಅಂದರೆ ಸ್ವಲ್ಪ ಜಸ್ಟ್ ಒಂದು 6 hours ಬ್ಯಾಕ್, 10 hours ಬ್ಯಾಕ್ ಅಥವಾ ಹಿಂದೆ ಏನು ತೊಗೊಂಡಿದ್ದೀರಾ ಫುಡ್ ಅಥವಾ ಎಲ್ಲಿ ಹೋಗಿದ್ದೀರಾ, ಟ್ರಾವೆಲಿಂಗ್ ಮಾಡಿದ್ದೀರಾ, ನಿದ್ದೆ ಡಿಸ್ಟರ್ಬ್ಡ್ ಆಗಿದೆಯಾ, ಯಾವ ಕಾರಣಕ್ಕೆ ಬಂದಿದೆ ಅಂತ ನೀವು ನೋಡ್ಕೊಳ್ಳಿ ಅಂತಲೂ ಕೂಡ ಹೇಳ್ತೇವೆ. ಬಿಕಾಸ್ ಇದು ಸೆಲ್ಫ್ ಕರೆಕ್ಷನ್ಸು ಕೂಡ ಬೇಕಾಗುತ್ತೆ. ಲೈಫ್ ಸ್ಟೈಲ್ ಅದಕ್ಕಾಗೇನೆ ಅಲ್ವಾ ಎಲ್ಲ ಕಾಯಿಲೆಗೂ ಕೂಡ ಲೈಫ್ ಸ್ಟೈಲ್ ಡಯಟ್ ಎಲ್ಲರೂ ಕೂಡ ಹೇಳ್ತೇವೆ, ಎಲ್ಲರೂ ಕೂಡ ಅದನ್ನು ಅಡ್ವೈಸ್ ಮಾಡ್ತಾರೆ. ಬಿಕಾಸ್ ನಾವು ಕಾಯಿಲೆ ತರ್ಕೊಂಡಿರೋದೇ ಅಲ್ಲಿಂದ, ಸೊ ಕಾಯಿಲೆ ಬಂದಿರೋದೇ ಅದರಿಂದ. ಸೊ ಹಾಗಾಗಿನೇ ಈ ಜನ್ರೇಷನ್ಸಲ್ಲಿ ನಾವು ಕಾಯಿಲೆ ಜಾಸ್ತಿ ನೋಡ್ತಾ ಇದ್ದೀವಿ. ಮುಂಚೆ ನೀವು ಡಯಾಬಿಟಿಕ್ ಆಗ್ಬೋದು, ಮೈಗ್ರೇನ್ ಆಗ್ಬೋದು ಅಥವಾ ಕೇಳೇ ಇರೋದಿಲ್ಲ, ಲೆಸ್. ಯಾಕಂದರೆ ಆಗಿಂದ ನಾವು ಫುಡ್ ಹ್ಯಾಬಿಟ್ಸ್ ತೊಗೊಳ್ಬೋದು ಅಥವಾ ಸ್ಟ್ರೆಸ್ ತೊಗೊಳ್ಬೋದು ಅಥವಾ ಜೀವನ ಶೈಲಿ ಹೇಗಿತ್ತು ಆಗ, ಅದು ಎಲ್ಲವೂ ಕೂಡ ಈಗ ಅದರದ್ದು ಎಕ್ಸಾಕ್ಟ್ ಅಪೋಸಿಟ್. ಸೊ ಕಾಯಿಲೆ ಕೂಡ ಜಾಸ್ತಿ ಇವೆ, ಹಾಗಾಗಿ ಮೆಡಿಕೇಷನ್ಸ್ ಕೂಡ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಲೈಫ್ ಸ್ಟೈಲ್ ನಾವು ಚೇಂಜಸ್ ಮಾಡಬೇಕಂದ್ರೆ ಸೆಲ್ಫ್ ಅಬ್ಸರ್ವೇಷನ್. ನೀವೇನು ತೊಗೊಂಡಿದ್ದೀರಾ, ನಿಮ್ಮ ನಿದ್ದೆ ಆಗ್ಬೋದು, ಮೋಷನ್ಸಲ್ಲಿ ಆಗ್ಬೋದು, ರೂಟೀನ್ಸ್ ಹೇಗೆ ಹೋಗ್ತಾ ಇದೆ, ಇದು ಎಲ್ಲವೂ ನೋಡಿಕೊಂಡ್ರೆ ನಿಮಗೆ ಕಾರಣ ಗೊತ್ತಾಗುತ್ತೆ. ಈಗ ಆ ಕಾರಣನ ಬಿಡೋದು ಉತ್ತರ ಅಲ್ಲ. ಈಗ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೇನೆ, ತಲೆನೋವು ಬರ್ತಾ ಇದೆ, ಇದು ಪದಾರ್ಥ ತೊಗೊಂಡಾಗ, ಮಟನ್ ತೊಗೊಂಡಾಗ, ಚಿಕನ್ ತೊಗೊಂಡಾಗ ತಲೆನೋವು ಬಂದೇ ಬರುತ್ತೆ ಅಂತ ಹೇಳ್ತಾರೆ ಕೆಲವು ಪೇಷಂಟ್ಸ್. ಸೊ ಹಾಗಾಗಿ ಚಿಕನ್ ಬಿಡೋದೇ ಉತ್ತರ ಅಲ್ಲ. ಸೊ ನೀವು ತೊಗೊಂಡಾಗೂ ಕೂಡ ಈ ತಲೆನೋವು ಬರಬಾರ್ದು ಅಂತಂದರೆ ನಿಮ್ಮ ಬಾಡಿನಲ್ಲಿ ಬ್ಲಡ್ ವೆಸಲ್ಸ್ ಇಂಪ್ರೂವ್ ಆಗಬೇಕು, ಕಾಂಪ್ರೆಷನ್ಸ್ ಆಗಬಾರ್ದು. ಸುಮಾರು ಜನ ಮಕ್ಕಳ ಪೇಷಂಟ್ಸ್ ನಾವು ನೋಡ್ತೇವೆ, ಪೀಡಿಯಾಟ್ರಿಕ್ ಮೆಡಿಸಿನ್ಸ್ ನಾವು ನೋಡಬೇಕಾದಾಗ ಸುಮಾರು ಜನ ಮಕ್ಕಳಿಗೆ ಹಾಲು ತೊಗೊಂಡ್ರೆ ಕೆಮ್ಮಾಗುತ್ತೆ, ಬನಾನಾ ತೊಗೊಂಡ್ರೆ ಕಫ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನು ಎಲ್ಲವೂ ಕೂಡ ಅವಾಯ್ಡ್ ಮಾಡಿದಾಗೂ ಕೂಡ ಆಗ್ತಾನೇ ಇದೆ. ಸೊ ಅದು ಬಿಡೋದ್ರಿಂದ ಉತ್ತರ ಸಿಗ್ತಿಲ್ಲ, ಬಿಡೋದ್ರಿಂದ ನೀವು ಕಾಯಿಲೆ ಗುಣ ಮಾಡ್ತಿಲ್ಲ. ಸೊ ಕಾಯಿಲೆ ಗುಣ ಆಗಬೇಕಾದ್ರೆ ನಿಮ್ಮ ಬಾಡಿ ಇಮ್ಯೂನ್ ಸಿಸ್ಟಮ್ ಇಂಪ್ರೂವ್ ಆಗಬೇಕು. ಅದು ಇಂಪ್ರೂವ್ ಆದರೆ ನೀವು ತೊಗೊಂಡ್ರೂ ಸಹ ಬರಬಾರ್ದು. ಅದು ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಆಗಿರುತ್ತೆ. ಒಬ್ರು ಕಾಲರ್ ಇದ್ದಾರೆ ನೋಡೋಣ ಡಾಕ್ಟರ್. ಹಲೋ, ನಮಸ್ಕಾರ. ಕಲ್ಪನಾ ಅಂತ ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ. ಹಲೋ ಹಲೋ, ಹೇಳಿ ಅಮ್ಮ. ಕಲ್ಪನಾ ಕಲ್ಪನಾ ಅಂತ ಮ್ಯಾಮ್. ನಾನು ಹೇಳಿ ಅಮ್ಮ. ಡಾಕ್ಟರ್, ನಾನು ಆ್ಯಕ್ಚುಲಿ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀನಿ. ಓಕೆ. ಬಟ್ ತುಂಬ ಸಿಸ್ಟಮ್ ಮುಂದೆ ಕೂಡಬೇಕಾಗಿರುತ್ತೆ ನಾವು, 10 hours 8 hours ಕಂಪಲ್ಸರಿ. ಸೊ ಸಮ್ಟೈಮ್ಸ್ 2-3 yearsಯಿಂದ ಆಗ್ತಾ ಇದೆ ಇದೇ ಥರ ಪೇನು. ಬಟ್ ನಾನು ಕೂಡ ಅಷ್ಟೊಂದು ಕೇರ್ ತಗೊಳ್ಳಿಲ್ಲ. ಬಟ್ ಈಗ ಒಂದು 6 monthsಯಿಂದ ಸ್ವಲ್ಪ ರಿಪೀಟೆಡ್ ಆಗಿ ನನಗೆ ಕಾಣಿಸ್ಕೊಳ್ತಾ ಇದೆ ಪೇನು. ಸೊ ಹಾಗಾಗಿ ಇದು ಏನಾದರೂ ನಾನು ಟ್ರೀಟ್ಮೆಂಟ್ ತಗೊಳ್ಳೇಬೇಕಾ? ನಾನೇನು ಮಾಡ್ತೀನಿ ತಕ್ಷಣಕ್ಕೆ, ಬಿಕಾಸ್ ನಾನು ವರ್ಕಿಂಗ್ ಇರೋದ್ರಿಂದ ಐ ಕ್ಯಾನಾಟ್ ಬೇರೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ. ಸೊ ಎಮರ್ಜೆನ್ಸಿ ಏನು ಮಾಡಿಬಿಡ್ತೀನಿ, ಸಮ್ ಪೇನ್ ಕಿಲ್ಲರ್ ಇಟ್ಕೊಂಡಿರ್ತೀನಿ ನಾನೇ. ಸೊ ತೊಗೊಂಡ್ಬಿಡ್ತೀನಿ, ಆ ಟೈಮ್ಗೆ ರಿಲೀಫ್ ಮಾಡ್ಕೊಳ್ತೀನಿ. ಬಟ್ ನಾನು ಎಲ್ಲಿ ಇನ್ನೂ ವೈದ್ಯರನ್ನು ಭೇಟಿ ಆಗಿಲ್ಲ, ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿಲ್ಲ. ಸೊ ಬಟ್ ನನಗೆ ತಲೆ ಫ್ರಂಟಿಂದ ಬ್ಯಾಕ್ವರೆಗೂ ಪೂರ್ತಿ ತಲೆನೋವು ಬಂದ್ಬಿಡುತ್ತೆ ಡಾಕ್ಟರ್ ನನಗೆ. ಸೊ ಹಾಗಾಗಿ ಇದಕ್ಕೆ ಏನಾದರೂ ಟ್ರೀಟ್ಮೆಂಟ್ ತಗೊಳ್ಳೇಬೇಕಾ ಅಥವಾ ಹಾಗೆ ಏನಾದರೂ ವಾಸಿ ಆಗುತ್ತಾ? ಇದು ನೋವುಗಳ ಜೊತೆಗೆ ಬೇರೆ ಸಮಸ್ಯೆ ಏನಾದರೂ ವಾಮಿಟ್ ಆಗೋದು, ಕಣ್ ಕತ್ಲೆ ಬರೋದು, ಸ್ವಲ್ಪ ಗಿಡ್ಡಿನೆಸ್ ಅನಿಸುತ್ತೆ ನನಗೆ. ಬಟ್ ಅದು ನಾನು ಮ್ಯಾನೇಜ್ ಮಾಡ್ಬೋದು, ಆ ಗಿಡ್ಡಿನೆಸ್ ಅಷ್ಟು ಸಿವಿಯರ್ ಏನಿಲ್ಲ. ಬಟ್ ನನಗೆ ಆ ಟೈಮಲ್ಲಿ ಏನು ತಿನ್ನೋಕ್ಕಾಗೋದಿಲ್ಲ, ತಲೆನೋವು ಬಂದುಬಿಟ್ರೆ. ಸ್ವಲ್ಪ ಊಟದಲ್ಲಿ ಕೂಡ ನಾನು ಟೈಮ್ ಅಷ್ಟು ಮೇಂಟೈನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇದು ಒಂದು ಸ್ವಲ್ಪ ಊಟದಲ್ಲಿ ಏನಾದರೂ ವ್ಯತ್ಯಾಸ ಆಯ್ತು ಅಂದರೆ ಸ್ವಲ್ಪ ತಲೆನೋವು ಜಾಸ್ತಿ ಆಗುತ್ತೆ. ಹೌದು. ಬಟ್ ಅದಕ್ಕಾಗಿ ನಾನು ಸ್ವಲ್ಪ ಅದ್ರ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ಬೇಕು. ಸಮ್ಟೈಮ್ಸ್ ಈ ಜಾಬೇ ಬಿಟ್ಬಿಡೋಣೇನೋ ಅನ್ಸುತ್ತೆ, ಸ್ವಲ್ಪ ಸ್ಟ್ರೆಸ್ ಜಾಬ್ ಇದೆ ನಮ್ಮದು. ಹೌದು, ಟೆನ್ಷನ್ ಜಾಬೇ ಬೇಡ ಅನ್ಸ್ಬಿಡುತ್ತೆ. ಹಾಗಾಗಿ ಏನು ಮಾಡಬೇಕು ಇದಕ್ಕೆ ಅಂತ. ಕಲ್ಪನಾ ಅವರೇ, ಫಸ್ಟ್ ಆಫ್ ಆಲ್ ಅಲ್ಲಮ್ಮ ಇಲ್ಲಿ ಕೇಳಿ, ನೀವು ವರ್ಕಿಂಗ್ ಪ್ರೊಸೆಸ್ ಹೇಗಿರುತ್ತೆ ಅಂದರೆ ಕಂಟಿನ್ಯೂಸ್ ಸಿಸ್ಟಮ್ ಇರುತ್ತೆ ಆ್ಯಂಡ್ ಸ್ಟ್ರೆಸ್ಸು ಇರುತ್ತೆ. ಬಟ್ ಮೋರ್ ದೆನ್ ದ್ಯಾಟ್ ಅಲ್ಲಮ್ಮ, ಈಗ ನೋಡಿ ನೀವು ವಾಮಿಟಿಂಗ್ ಆಗಲಿ ಅಥವಾ ನಾಸಿಯಾ ಆಗಲಿ ಆ ಥರದ್ದು ಏನಾದರೂ ಇದ್ದರೆ ಇದು ನಾವು ಮೈಗ್ರೇನ್ ಹೆಡೇಕ್ಸ್ ಅಂತ ಹೇಳ್ತೇವೆ. ಸೊ ನಿಮ್ಮ ಸಮಸ್ಯೆಯಲ್ಲಿ ಕ್ಲಸ್ಟರ್ ಹೆಡೇಕು ಕೂಡ ಇರ್ಬೋದು. ಅಂದರೆ ನಿಮಗೆ ಈ ಫೋಟೋಫೋಬಿಯಾ ಆಗಲಿ, ಫೋನೋಫೋಬಿಯಾ ಅಂತ ಹೇಳ್ತೇವೆ, ಅಂದರೆ ಲೈಟಿಗೆ ಏನಾದರೂ ಸೆನ್ಸಿಟಿವ್ ಆಗೋದು ಅಥವಾ ಸೌಂಡಿಗೂ ಕೂಡ ಸೆನ್ಸಿಟಿವ್ ಆಗೋದು. ಹೀಗಿದ್ದರೆ ಇದನ್ನು ನಾವು ಮೈಗ್ರೇನ್ ಅಂತ ಡಯಾಗ್ನೋಸ್ ಮಾಡ್ಬೋದು. ಇಲ್ಲ ಅಂದರೂ ಕೂಡ ಕ್ಲಸ್ಟರ್ ಹೆಡೇಕ್ಸ್ ಅಂತ ಇರುತ್ತೆ, ಅದು ಕೂಡ ಅರ್ಧ ತಲೆನೋವು ಆಗೋದು ಅಥವಾ ಕೆಲವೊಮ್ಮೆ ಫುಲ್ ತಲೆನೋವು ಆಗುತ್ತೆ, ಸುಮಾರು 1/4 ಗಂಟೆವರೆಗೂ ಇರುತ್ತೆ, ಮತ್ತು ತಾನಾಗೆ ಕಡಿಮೆ ಆಗೋದು ಅಥವಾ ನಿದ್ದೆ ಮಾಡಿದ ಮೇಲೆ ಕಡಿಮೆ ಆಗೋದು, ಇಲ್ಲ ನೀವು ತೊಗೊಂಡು ಹಾಗೆ ಕೆಲವು ಮಾತ್ರೆಗಳು ತೊಗೊಂಡಾಗ ಕಡಿಮೆ ಆಗ್ಬೋದು.
ಇದು ಎಲ್ಲವೂ ಕೂಡ ಅಲ್ವಾ ನೀವು ಆ ಟೈಮಿಗೆ ಇಂಪ್ರೂವ್ಮೆಂಟ್ಸ್ ಕೊಡುತ್ತೆ. ಬಟ್ ನಿಮಗೆ ಒಳಗಡೆಯಿಂದ ಅಂದರೆ ರಕ್ತ ಚಲನೆ ಕ್ಲಸ್ಟರ್ ಹೆಡ್ಏಕ್ಸಲ್ಲೂ ಕೂಡ ಪ್ರಾಬ್ಲಮ್ ಆಗೋದು ಇದನ್ನೇ. ಮೆದುಳಲ್ಲಿ ನಿಮಗೆ ರಕ್ತ ಚಲನೆ ಸರಿ ಆಗದೇ ಇರೋದ್ರಿಂದ. ಯಾಕಂದರೆ ನಿಮ್ಮ ಬಾಡಿನಲ್ಲಿ ಈ ಹಿಸ್ಟಮೈನ್ ಅಂಶ ಅಂತ ನಾವು ಹೇಳ್ತೇವೆ, ಇದು ಒಂದು ಕೆಮಿಕಲ್ ನ್ಯೂರೋ ಟ್ರಾನ್ಸ್ಮಿಟರಿಂದ ಬಿಡುಗಡೆ ಆಗೋದು. ಸೆರೆಟೋನಿನ್ ಅಂತ ಹೇಳ್ತೇವೆ, ನ್ಯೂರೋಕೈನ್ಸ್ ಅಂತ ಹೇಳ್ತೇವೆ. ಇದು ಎಲ್ಲವೂ ಕರೆಕ್ಟಾಗಿ ಬಿಡುಗಡೆ ಆದರೆ ನಿಮಗೆ ಸಮಸ್ಯೆ ಇರೋದಿಲ್ಲ. ಬಟ್ ನೀವು ತಗೊಳ್ಳೋ ಆಹಾರ ಆಗ್ಬೋದು ಅಥವಾ ನೀವು ಮಾಡೋ ವರ್ಕ್ಸಿಂದ ಇರ್ಬೋದು, ಇದು ಎಲ್ಲದರಲ್ಲೂ ಕೂಡ ಈ ನ್ಯೂರೋ ಟ್ರಾನ್ಸ್ಮಿಟರ್ಸಲ್ಲಿ ಫಂಕ್ಷನಲ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಇದರಿಂದ ನರಗಳ ಕಾಂಪ್ರೆಷನ್ ಆಗಿಬಿಟ್ಟು ರಕ್ತ ಚಲನೆಯಲ್ಲೂ ಕೂಡ ಹೆಚ್ಚು ಕಡಿಮೆ ಆಗೋದ್ರಿಂದ ತಲೆನೋವು ಬರ್ತಿದೆ. ಸೊ ಹಾಗಾಗಿ ನಿಮಗೆ ಈ ತಲೆನೋವು ನಿಮ್ಗೆ ಕಂಪ್ಲೀಟಾಗಿ ಹೋಗಬೇಕಾದ್ರೆ ನೀವು ಮೆಡಿಸಿನ್ಸ್ ಮಾಡಬೇಕಾಗಿರೋದು ಹೋಮಿಯೋಪತಿಕ್ ಮೆಡಿಸಿನ್ಸ್. ಯಾಕಂದರೆ ಇದರಲ್ಲಿ ನಿಮ್ಮ ಮೆಟಬಾಲಿಸಮ್ ಇಂಪ್ರೂವ್ ಮಾಡುತ್ತೆ. ಸೊ ಹಾಗಾಗಿ ಸಮಸ್ಯೆಗೆ ನೀವು ಲಕ್ಷಣಗಳಿಗೆ ಮೆಡಿಸಿನ್ಸ್ ಮಾಡ್ತಾ ಹೋಗ್ತಿದ್ದೀರಾ. ಐ ಅಂಡರ್ಸ್ಟ್ಯಾಂಡ್, ನೀವು ವರ್ಕಿಂಗ್ ಇದ್ದೀರಾ ಆ್ಯಂಡ್ ನಿಮಗೆ ತಕ್ಷಣಕ್ಕೆ ಇಂಪ್ರೂವ್ ಆಗಬೇಕು ಅಂತ. ಬಟ್ ಲಾಂಗ್ ರನ್ನಲ್ಲಿ ಇದು ನಿಮಗೆ ಕಾಂಪ್ಲಿಕೇಟ್ ಮಾಡುತ್ತೆ. ಸೊ ಹಾಗಾಗಿ ಒಂದ್ಸತಿ ಬಂದು ಭೇಟಿ ಮಾಡಿ ಅಮ್ಮ. ಕೆಲವೊಂದು ಟೆಸ್ಟ್ಗಳಿರುತ್ತೆ. ಆಮೇಲೆ ನಿಮ್ಮ ಹಾರ್ಮೋನ್ಸ್ ಆಗಲಿ ಅಥವಾ ನಿಮ್ಮ ಮದುವೆ ಆಗಿರೋದು, ಮದುವೆ ಆಗದೇ ಇರೋದು, ಈ ಕಂಪ್ಲೀಟ್ ಹಿಸ್ಟ್ರಿ ನಾವು ತೊಗೊಂಡ್ಮೇಲೆ ಇನ್ನೂ ಕ್ಲಿಯರಾಗಿ ಮೆಡಿಸಿನ್ಸ್ ಮಾಡ್ತಾ ಹೋಗ್ಬೋದು. ಯಾಕಂದರೆ ಎಲ್ಲರಲ್ಲೂ ಕಾರಣಗಳು ಬೇರೆ ಬೇರೆ ಇರುತ್ತೆ. ಸೊ ನಿಮ್ಮಲ್ಲಿ ಯಾವ ಕಾರಣದಿಂದ ತಲೆನೋವು ಬರ್ತಾ ಇದೆ ಅಂತ ನೋಡ್ಕೊಂಡ್ಬಿಟ್ಟು ನಾವು ಮೆಡಿಸಿನ್ಸ್ ಮಾಡ್ಬೋದು. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಸೊ ಹಾಗಿದ್ದಲ್ಲಿ ಮೈಗ್ರೇನ್ ಅನ್ನುವಂತಹ ಒಂದು ಸಮಸ್ಯೆಗೆ ನಮಗೆ ಶಾಶ್ವತವಾದಂತಹ ಪರಿಹಾರ ಇರೋದಿಲ್ವಾ ಅನ್ನುವಂತಹ ಪ್ರಶ್ನೆಗೆ ಡಾಕ್ಟರ್ ಏನು ಉತ್ತರ ಕೊಡ್ತಾರೆ ನೋಡೋಣ. ಸೊ ಡಾಕ್ಟರ್, ಸಾಮಾನ್ಯವಾಗಿ ಈ ತಲೆನೋವು ಅಂತ ಹೇಳಿದಾಗ ತಲೆ ಇರೋ ತನಕ ತಲೆನೋವಿಗೆ ತಪ್ಪಿದ್ದಿಲ್ಲ ಅನ್ನೋದೇ ಒಂದು ಗಾದೆನ ನಾವು ಕೇಳಿದ್ದೀವಿ. ಸೊ ಹಾಗಿದ್ದಲ್ಲಿ ಈ ಒಂದು ಮೈಗ್ರೇನ್ ಅನ್ನುವಂತಹ ಒಂದು ಸಮಸ್ಯೆಗೆ ನಮ್ಮ ಹೋಮಿಯೋಪತಿ ಮೆಡಿಕೇಷನ್ಸ್ನಲ್ಲಿ ಶಾಶ್ವತವಾದಂತಹ ಪರಿಹಾರ ಇದೆಯಾ? ಯಾಕೆಂದರೆ ಸಾಮಾನ್ಯವಾಗಿ ಸಾಕಷ್ಟು ಕಡೆ ಮೆಡಿಕೇಷನ್ಸನ್ನು ತೊಗೊಳ್ತಾರೆ, ಆದರೂ ಕೂಡ ಎಲ್ಲೋ ಇದು ಸರಿನೇ ಹೋಗೋದಿಲ್ಲ, ಪದೇ ಪದೇ ಇದು ಬರ್ತಾನೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನು ಕಂಪ್ಲೀಟ್ ಕ್ಯೂರ್ ಮಾಡಬಹುದಾ ಡಾಕ್ಟರ್? ಈ ಮೈಗ್ರೇನ್ ಹೆಡ್ಏಕ್ಸಲ್ಲಿ ಆಗೋದೇ ನಿಮಗೆ ಮೆದುಳಿಗೆ ಸಂಬಂಧಪಟ್ಟಿದ್ದು. ಸೊ ಅದರಲ್ಲಿ ನಿಮಗೆ ಬ್ಲಡ್ ವೆಸಲ್ಸ್ ಅಂತ ನಾವು ಹೇಳ್ತೇವೆ, ಅಂದರೆ ರಕ್ತ ಚಲನೆ, ನರದ್ದು, ಇದು ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಇದರಿಂದ ನಿಮಗೆ ಲಕ್ಷಣಗಳು ಕಾಡ್ತಾ ಇರುತ್ತೆ. ಬಟ್ ಈ ಮೈಗ್ರೇನ್ ಹೆಡ್ಏಕ್ ಏನಕ್ಕೆ ಬಂದಿದೆ? ಸೊ ಹಲವಾರು ಕಾರಣಗಳಿರುತ್ತೆ. ಫ್ಯಾಮಿಲಿ ಹಿಸ್ಟ್ರಿ ಆಗಿರಬಹುದು, ಅಥವಾ ನಿಮಗೆ ಲೈಫ್ ಸ್ಟೈಲಿಂದ ಇರ್ಬೋದು, ಡಯಟಿಂದ ಇರ್ಬೋದು, ಅಥವಾ ತುಂಬ ಆಲ್ಕೋಹಾಲ್ ತೊಗೊಳೋರು ಆಗಿರಬಹುದು, ಅಥವಾ ನಿದ್ದೆ ಕೆಟ್ಟಿರೋರು ಇರ್ಬೋದು, ಡಿಹೈಡ್ರೇಷನ್ ಅಂತ ನಾವು ಹೇಳ್ತೇವೆ, ನೀರಿನಂಶ ಕಡಿಮೆ ಇರೋದ್ರಿಂದ ಇರ್ಬೋದು. ಹಲವಾರು ಕಾರಣಗಳಿಂದ ಇದೆ. ಇದನ್ನು ನಾವು ಈ ನರದ ಹೆಸರು ನಾವು ಟ್ರೈಜೈಮಿನಲ್ ಅಂತ ಹೇಳ್ತೇವೆ. ಸೊ ಈ ಟ್ರೈಜೈಮಿನಲ್ ನರ್ವ್ ನಿಮಗೆ ಮೂರರದ್ದು ಕೆಲಸ ಮಾಡುತ್ತೆ. ಕಣ್ಣಿಂದು ಮಾಡುತ್ತೆ, ಮೂಗು ಸ್ಮೆಲ್ ತೊಗೊಳೋದು ಆಗುತ್ತೆ, ಮತ್ತು ನೀವು ಬಾಯಿ ರುಚಿ ಗೊತ್ತಾಗುತ್ತೆ, ಕಿವಿ ಕೇಳಿಸ್ಕೊಳ್ಳೋದು ಕೂಡ. ಈ ಸೆನ್ಸರಿ ಆರ್ಗನ್ಸ್ ಏನಿವೆ, ಅಂದರೆ ಕಣ್ಣು, ಮೂಗು, ಕಿವಿ ಮತ್ತು ರುಚಿ ನೋಡೋದು, ಸೊ ಇದು ಎಲ್ಲವೂ ಕೂಡ ಡಿಸ್ಟರ್ಬ್ ಆಗಿಬಿಡುತ್ತೆ ಪೇಷಂಟಲ್ಲಿ. ಸೊ ಹಾಗಾಗಿ ಈಗ ನಿಮಗೆ ತಿನ್ನೋ ಆಹಾರದ ರುಚಿ ಗೊತ್ತಾಗಲಿಲ್ಲ, ಅಥವಾ ಜನ ಏನು ಮಾತಾಡ್ತಿದ್ದಾರೆ ನಿಮಗೆ ಕೇಳಿಸ್ತಾ ಇಲ್ಲ, ಅಥವಾ ನೀವು ನೋಡೋದು ದೃಷ್ಟಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದಾಗ ಆಟೋಮೆಟಿಕ್ ಪರ್ಸನಲ್ಲಿ ಈಗ ನಮಗೆ ಎಲ್ಲವೂ ಸೆನ್ಸರಿ ಇದೆ. ಸೊ ಹಾಗಾಗಿ ನಾವು ನಾರ್ಮಲ್ ಆಗಿದ್ದೀವಿ. ಸೊ ಒಂದು ಕಣ್ಣು ಇರದೇ ಇರೋರು ನೀವು ಆಲೋಚನೆ ಮಾಡಿ, ಅಥವಾ ಕಿವಿ ಕೇಳಿಸದೇ ಇರೋರಿಗೆ ಆಲೋಚನೆ ಮಾಡಿ, ಡಿಫಿಕಲ್ಟೇ ಆಗುತ್ತೆ. ಬಿಕಾಸ್ ಈಗ ನೀವು ಒಂದು ಹಾಫ್ ಆನ್ ಅವರ್ ಕೂಡ ನಾವು ಕಣ್ಣು ಮುಚ್ಕೊಂಡ್ಬಿಟ್ಟು ನೋಡೋದಕ್ಕೆ ಚಾನ್ಸಸ್ ಗೊತ್ತಿಲ್ಲ. ಸೊ ಹಾಗಾಗಿ ಮೈಗ್ರೇನ್ ಪೇಷಂಟ್ಸಲ್ಲೂ ಕೂಡ ಯಾವಾಗ ಈ ಸೆನ್ಸರಿ ಎಫೆಕ್ಟ್ ಆಗಿರುತ್ತೆ, ಸೊ ಆಟೋಮೆಟಿಕ್ ಸುಮಾರು ಜನ ಪೇಷಂಟ್ಸ್ ಅಲ್ವಾ ಡಿಪ್ರೆಷನ್ಸಿಗೆ ಒಳಗಾಗ್ತಾರೆ. ಸೊ ಆಚೆ ಹೋಗೋದನ್ನು ಅವಾಯ್ಡ್ ಮಾಡ್ತಾರೆ. ಇಮ್ಮೊಬಿಲಿಟಿ ಅಂತ ಹೇಳ್ತೇವೆ, ಅಂದರೆ ಸೋಷಲ್ ಥ್ರೆಟ್ ಥರ, ಅಂದರೆ ಆಚೆ ಹೋಗೋದಕ್ಕೇ ಸ್ಟಾಪ್ ಮಾಡ್ತಾರೆ, ಜನರ ಮಧ್ಯೆ ಇರೋಕ್ಕೆ ಇಷ್ಟ ಆಗೋದಿಲ್ಲ. ಸೊ ತುಂಬ ಇಂಟ್ರೋವರ್ಟ್ ಆಗೋದು. ಮುಂಚೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು, ಮೈಗ್ರೇನ್ ಹೆಡೇಕ್ ಬಂದಿದ ಮೇಲೆ ಒಂದು 6 years 8 years ಈಗ ಗೊತ್ತಾಗಿದೆ ಮೈಗ್ರೇನ್ ಹೆಡೇಕ್ ಇದೆ, ಇದರಿಂದ ಅವರಿಗೆ ಯಾವಾಗೆಲ್ಲ ಜಾಸ್ತಿ ಆಗುತ್ತೆ, ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ತೇವೆ. ಸೊ ಈ ಫ್ಯಾಕ್ಟರ್ಸಲ್ಲಿ ಜಾಸ್ತಿ ಆಗ್ತಿದೆ ಅಂತ ಗೊತ್ತಾಗುತ್ತೆ ನೋಡಿ, ಅದನ್ನು ಅವಾಯ್ಡ್ ಮಾಡೋದಕ್ಕೆ ಆಚೆ ಹೋಗೋದನ್ನೇ ಸ್ಟಾಪ್ ಮಾಡ್ತಾರೆ. ಸೊ ಹಾಗಾಗಿ ಸುಮಾರು ಜನ ಪೇಷಂಟ್ಸಿಗೆ ಡಿಪ್ರೆಷನ್ಸಿಗೆ ಒಳಗಾಗ್ತಾರೆ. ಸೊ ಹುಚ್ಚು ಅನ್ನೋದಕ್ಕಿಂತಲೂ ನಮಗೆ ಸೊ ತುಂಬ ಡಿಪ್ರೆಷನ್ಸ್. ಯಾಕಂದರೆ ಇವರು ಅವ್ರ ಬಿಹೇವಿಯರ್ ಚೇಂಜಸ್ ಏನು ಕಾಣಿಸೋದಿಲ್ಲ, ಬಟ್ ಮಾನಸಿಕವಾಗಿ ತುಂಬ ಹೋಗ್ಬಿಡ್ತಾರೆ. ದೇ ಡೋಂಟ್ ಗೋ ಔಟ್, ಅಂದರೆ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಡ್ತಾರೆ. ಮಾತಾಡೋದು ಬೇಡ, ಆಚೆ ಹೋಗೋದು ಬೇಡ, ಈ ಥರ. ಸೊ ಅದಕ್ಕಾಗಿ ಸುಮಾರು ಜನ ಪೇಷಂಟ್ಸ್ ಮನೇಲೇ ಇರೋದು, ಟ್ರೀಟ್ಮೆಂಟಿಗೂ ಕೂಡ ಬರೋದಿಲ್ಲ. ಯಾಕಂದರೆ 10 yearsನ ಮಾಡಿದ್ದಾರೆ, ಏನೂ ಅವರಿಗೆ ಫಲಿತಾಂಶ ಸಿಕ್ಕಿರೋದಿಲ್ಲ. ಸೊ ಅದರಲ್ಲೂ ಕೂಡ ನೆಗೆಟಿವಿಟಿ ಜಾಸ್ತಿ. ನೀವೇನಾದರೂ ಕೊಡಿ ಡಾಕ್ಟರ್, ಅದು ಹೋಗೋದಿಲ್ಲ, ಅದು ನನ್ನ ಜೊತೆಗೇ ಬಂದಿದೆ, ನಾನು ಹೋದ ನಂತರನೇ ಅದು ಹೋಗೋದು. ಇದು ಸುಮಾರು ಜನ ಯೂಸ್ ಮಾಡುವಂಥ ಸೆಂಟೆನ್ಸಸ್. ಯಾಕಂದರೆ 10 ವರ್ಷನೇ ಇದರಲ್ಲಿ ಅವ್ರು ಇದ್ದಾರೆ ಹೆಡೇಕಿಂದ. ಸೊ ಅವ್ರು ಯೂಸ್ ಮಾಡೋ ಸೆಂಟೆನ್ಸೇ ಹೀಗಿರುತ್ತೆ. ಸೊ ಅದನ್ನು ಅಷ್ಟು ನೆಗೆಟಿವ್ ಥಾಟ್ ಬೇಕಾಗಿರೋದಿಲ್ಲ. ಬಿಕಾಸ್ ನೀವು ಇಷ್ಟು ವರ್ಷ ಮಾಡಿರೋ ಮೆಡಿಸಿನ್ಸ್ ಅಲ್ವಾ ಸಿಮ್ಟಮಿಗೆ, ಲಕ್ಷಣಗಳಿಗೆ. ಸೊ ಹೋಮಿಯೋಪತಿನಲ್ಲಿ ಹಾಗೆ ಲಕ್ಷಣಕ್ಕೆ ಟ್ರೀಟ್ಮೆಂಟ್ ಇರೋದಿಲ್ಲ. ನೀವು ಕಾರಣ ಹುಡುಕಾಡಿ ಏನಕ್ಕೆ ಬರ್ತಿದೆ. ಸೊ ಅದು ಯಾವ್ದು ಕಾರಣ ಕೂಡ ಆಗ್ಬೋದು, ಲೈಫ್ ಸ್ಟೈಲ್ ಚೇಂಜಸ್, ಡಯಟಲ್ಲಿ ಆಗ್ಬೋದು, ನಿಮ್ಮ ಪ್ಯಾಥಾಲಜಿ ಎರರ್ ಇರ್ಬೋದು, ಒಳಗಡೆ ಏನಾದರೂ ಟ್ಯೂಮರ್ಸ್ ಬೆಳ್ಕೊಂಡಿದೆಯಾ, ಬ್ರೈನಲ್ಲಿ ಟ್ಯೂಮರ್ಸ್ ಇರೋದ್ರಿಂದನೂ ತಲೆನೋವು ಬರುತ್ತೆ. ಸೈನಸ್ ಹೆಡೇಕ್ ಅಂತ ಕೇಳಿದ್ದೀರಾ ನೀವು, ಅಂದರೆ ಮೂಗು ಸೋರೋದಿರುತ್ತೆ, ಸೀನ್ಗಳು ಬರುತ್ತೆ, ತಲೆನೋವು ಬರುತ್ತೆ. ಸೊ ಇದು ಸೈನಸ್ ಹೆಡೇಕ್. ಸೈನಸ್ ಅಂದರೆ ಇನ್ಫ್ಲಮೇಷನ್ ಆಗ್ತಿರುತ್ತೆ, ಒಳಗಡೆ ಇನ್ಫೆಕ್ಷನ್ ಆಗ್ತಿರುತ್ತೆ. ಸೊ ಇನ್ಫೆಕ್ಷನ್ ಕಡಿಮೆ ಮಾಡಿ, ಟ್ಯೂಮರ್ ಇದೆ, ಟ್ಯೂಮರ್ ಕಡಿಮೆ ಮಾಡಿ, ಆವಾಗ ತಲೆನೋವು ಹೋಗುತ್ತೆ.
ಸೊ ಯಾವ ಕಾರಣಕ್ಕೆ ಬರ್ತಾ ಇದೆ ಆ ಕಾರಣ ಕರೆಕ್ಟ್ ಮಾಡ್ತಾ ಹೋದರೆ ಸ್ಟ್ರೋಕ್ ಅಂಥದ್ದಾಗಲಿ ಅಥವಾ ನಾವು ಮೈಗ್ರೇನಿಗೆ ಇನ್ಫ್ರಾಕ್ಷನ್ ಅಂತ ಒಂದು ಹೇಳ್ತೇವೆ, ಇದು ಕಾಂಪ್ಲಿಕೇಟೆಡ್ ಕೇಸಸ್ಸಲ್ಲಿ ಹೋಗುತ್ತೆ. ಸೊ ಒಳಗಡೆ ಮೆದುಳಲ್ಲಿ ನಿಮಗೆ ರಕ್ತ ಚಲನೆ ಹೆಪ್ಪುಗಟ್ಟು ಹೋಗ್ಬಿಡುತ್ತೆ ಬ್ಲಡ್. ಸೊ ರಕ್ತ ಹೆಪ್ಪುಗಟ್ಟು ಹೋದಾಗ ಕೂಡ ತುಂಬಾ ಸೀರಿಯಸ್ ಕಂಡೀಷನ್ಗೆ ಒಳಗಾಗ್ತಾರೆ. ಸೊ ಈ ಥರದ ಕಾಂಪ್ಲಿಕೇಶನ್ಸನ್ನು ನೀವು ಅವಾಯ್ಡ್ ಮಾಡ್ತಾ ಬರ್ಬೋದು. ಸೊ ಕಾರಣಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೋಮಿಯೋಪತಿ ಟ್ರೀಟ್ ಮಾಡೋದೇ ಆ ಕಾರಣಗಳಿಗೆ. ವೀಕ್ಷಕರೇ ನೋಡಿದ್ರಲ್ಲ, ಈಗ ಮೈಗ್ರೇನ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಡಾಕ್ಟರ್ ನಿಮಗೆ ನೀಡಿದ್ದಾರೆ. ನಿಮ್ಮ ಆರೋಗ್ಯ ನಮ್ಮ ಕಾಳಜಿ, ಹೊಸ ಮಾಹಿತಿ, ಹೊಸ ಸಂಚಿಕೆ ಮೂಲಕ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಧನ್ಯವಾದ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.